ನಮಸ್ಕಾರ ಎಲ್ಲರಿಗೂ ಕೂಡ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವಾಗ ನಾವು ಮುಂದಿನ ಟಾಪಿಕ್ ಯಾವುದೂ ಇಲ್ಲ ಪ್ರಾಬಬಿಲಿಟಿಯಲ್ಲಿ, ಅಷ್ಟೇ ಇರೋ ಟಾಪಿಕ್ಗಳು. ಯಾವುದೆಲ್ಲ ಟಾಪಿಕ್ಗಳು ನೋಡಿದ್ದೀವಿ ನಾವು? ಟರ್ಮಿನಾಲಜೀಸ್ ನೋಡಿದ್ದೀವಿ, ಫಾರ್ಮುಲಾಸ್ನ ನೋಡಿದ್ದೀವಿ, ಅದ್ರ ಜೊತೆಗೆ ಡೈಸ್, ಕಾಯಿನ್ಸ್ ಹಾಗೂ ಕಾರ್ಡ್ಸ್. ಇಷ್ಟೇ ಕಾನ್ಸೆಪ್ಟ್ಸ್ ಇರೋದು ಪ್ರಾಬಬಿಲಿಟಿಯಲ್ಲಿ. ಮುಂದಿನ ಟಾಪಿಕ್ ಯಾವುದೂ ಇಲ್ಲ, ಬಟ್ ಮುಂದಿನ ಟಾಪಿಕ್ ನಾವೇನು ತೊಗೊಂಡಿದ್ದೀವಿ ಅಂದರೆ ಆಲ್ ಕ್ವಶನ್ಸ್ ಆಫ್ ಎಕ್ಸಸೈಸ್ 14.1. ಸೊ ಇದರಲ್ಲಿ 2 ಎಕ್ಸಸೈಸ್ಗಳಿದಾವೆ ನನಗೂ ಗೊತ್ತಿದೆ, ಬಟ್ 2ನೇ ಎಕ್ಸಸೈಸ್ ಬಂದ್ಬಿಟ್ಟು ಆಪ್ಷನಲ್. ಅದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಅಲ್ಲ. ಸೊ ನಾವೇನು ಮಾಡೋಣ, ಎಕ್ಸಸೈಸ್ 14.1ನ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಅಂತ. ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಇದೆ, ಆಯ್ತಾ? ಸೊ ನಾವು ಏನು ಓದಿದ್ದೀವೋ ಇಲ್ಲಿವರೆಗೂ ಅಷ್ಟನ್ನೇ ಇಟ್ಕೊಂಡು ಈ 14.1 ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ, ಆ ಕಾನ್ಸೆಪ್ಟ್ಸ್ನ ಇಟ್ಕೊಂಡು. ಓಕೆ, ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ನಾಟ್ ಇ ಇಸ್ ಈಕ್ವಲ್ ಟು, ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಏನು? ಕಾಂಪ್ಲಿಮೆಂಟರಿ ಈವೆಂಟ್ಸ್. ಆನ್ಸರ್ ಇಸ್ 1. ದಟ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್, 1. ಮುಂದಿನ ಪ್ರಶ್ನೆ ನೋಡಿ ಏನಿದೆ. ದ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ದಟ್ ಕೆನಾಟ್ ಹ್ಯಾಪನ್. ಸೊ ಅದು ಡೈಸ್ ಅಲ್ಲಿ 7 ಬೀಳತ್ತಾ? ಇಲ್ಲ. ಸೊ ದಟ್ ಕೆನಾಟ್ ಹ್ಯಾಪನ್, ಅದ್ರ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 0. ಸಚ್ ಎನ್ ಈವೆಂಟ್ ಇಸ್ ಕಾಲ್ಡ್ ಆಸ್, ಏನಂತ ಕರೀತಾರೆ ಈವೆಂಟ್ಗೆ? ಇಂಪಾಸಿಬಲ್ ಈವೆಂಟ್. ಇಂಪಾಸಿಬಲ್ ಈವೆಂಟ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒನ್ ನೋಡಿ. ದ ಪ್ರಾಬಬಿಲಿಟಿ ಆಫ್ ಈವೆಂಟ್ ದಟ್ ಇಸ್ ಸರ್ಟನ್ ಟು ಹ್ಯಾಪನ್ ಇಸ್ 1. ಸೊ ಡೈಸ್ ನ ಥ್ರೋ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಲೆಸರ್ ದೆನ್ ಆರ್ ಈಕ್ವಲ್ ಟು 6 ಇಸ್ ಆಲ್ವೇಸ್ ಈಕ್ವಲ್ ಟು 1. ಕರೆಕ್ಟ್, ಅಂದರೆ 100% ಅದು ಆಗೇ ಆಗುತ್ತೆ. ಸೊ ಪ್ರಾಬಬಿಲಿಟಿ ಇಸ್ 1. ಸಚ್ ಎನ್ ಇವೆಂಟ್ ಇಸ್ ಕಾಲ್ಡ್ ಆಸ್ ವಾಟ್? ಶೋರ್ ಆರ್ ಸರ್ಟನ್ ಇವೆಂಟ್. ಕರೆಕ್ಟ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ದ ಸಮ್ ಆಫ್ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಎಲಿಮೆಂಟರಿ ಈವೆಂಟ್ಸ್. ಎಲಿಮೆಂಟರಿ ಈವೆಂಟ್ಸ್ ಜ್ಞಾಪಕ ಇದೆಯಾ? ಸೊ ಡೈಸ್ ಅಲ್ಲಿ ಪ್ರಾಬಬಿಲಿಟಿ ಆಫ್ 1 ಪ್ಲಸ್ ಪ್ರಾಬಬಿಲಿಟಿ ಆಫ್ 2 ಅಂಟಿಲ್ ಪ್ರಾಬಬಿಲಿಟಿ ಆಫ್ 6 ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 1/6 ಇಂಟು 6, 6 ಕ್ಯಾನ್ಸಲ್, ಆನ್ಸರ್ ಇಸ್ 1. ಕರೆಕ್ಟ್. ಅದೇ ಥರ ಪ್ರಾಬಬಿಲಿಟಿ ಆಫ್ h ಪ್ಲಸ್ ಪ್ರಾಬಬಿಲಿಟಿ ಆಫ್ ಟೇಲ್ಸ್ ಹಾಫ್ ಬರುತ್ತೆ. ಹಾಫ್ ಪ್ಲಸ್ ಹಾಫ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಕರೆಕ್ಟ್. ದ ಸಮ್ ಆಫ್ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಎಲಿಮೆಂಟರಿ ಈವೆಂಟ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್ ಇಸ್ ಈಕ್ವಲ್ ಟು 1. ನ್ಯಾಪ್ ಕಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಆಲ್ ರೈಟ್, ನೆಕ್ಸ್ಟ್ ಒನ್. ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡ್ಯಾಶ್ ಅಂಡ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಡ್ಯಾಶ್. So this is nothing but what? Range. Correct. Greater than or equal to 0, lesser than or equal to 1. ಅರ್ಥ ಆಯ್ತಾ? ಸೊ ನೋಡಿ, ನಾವು ಏನು ಓದಿದ್ದೀವೋ ಅದರಿಂದನೇ ನಾವು ಆನ್ಸರ್ನ ಮಾಡಿದ್ದೀವಿ. ಈ ಆನ್ಸರ್ಸ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್? ಎಕ್ಸ್ಪ್ಲೇನ್. ಸೊ ಯಾವೆಲ್ಲ ಎಕ್ಸ್ಪೆರಿಮೆಂಟ್ಸ್ಗೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ಗಳು ಇದಾವೆ, ಅಕಸ್ಮಾತ್ ಇದ್ರೆ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಮೊದಲನೇ ಎಕ್ಸ್ಪೆರಿಮೆಂಟ್ ನೋಡಿ ಏನಿದೆ ಅಂತ. ಫಸ್ಟ್ ಒನ್ ಏನಿದೆ? ಅ ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್. ಇವಾಗ ಈ ಕಾರು ಸ್ಟಾರ್ಟ್ ಆಗುತ್ತೋ ಇಲ್ಲವೋ ಅಂತ ನಾವು ಹೇಳಬೇಕು, ಬಟ್ ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಹೌದಾ ಅಲ್ವಾ ಅಂತ ಕೂಡ ಹೇಳ್ಬೇಕು. ಇವಾಗ ಫಸ್ಟ್ ಆಫ್ ಆಲ್ ಕಾರ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಇಲ್ಲ ಸ್ಟಾರ್ಟ್ ಆಗಲ್ಲ. ಸೊ ಹಂಗಂತ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಹೇಳ್ಬಾರ್ದು ನಾವು. ನೋಡಿ, ಈ ಕಾರಿನ ಕಂಡೀಷನ್ ಏನಿದೆ ನಮಗೆ ಗೊತ್ತಿಲ್ಲ. ಕಾರ್ ಎಷ್ಟು ದಿನದವರೆಗೂ ನಿಂತ್ಕೊಂಡಿದೆ ಗೊತ್ತಿಲ್ಲ. ಕಾರಿನ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ. ಕಾರಲ್ಲಿ ಫ್ಯೂಯಲ್ ಇದೆಯಾ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಇಲ್ಲದೆ ಇರಬೇಕಾದ್ರೆ, ಸೊ ಅಕಸ್ಮಾತ್ ಇಷ್ಟೆಲ್ಲ ಆಗಿದ್ರೆ ಕಾರ್ ಸ್ಟಾರ್ಟ್ ಆಗತ್ತಾ? ಸ್ಟಾರ್ಟ್ ಆಗಲ್ಲ. ಸಿಂಪಲ್ ಅಲ್ವಾ? ಅಕಸ್ಮಾತ್ ಕಾರಿನ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಡೈಲಿ ಓಡಿಸ್ತಾ ಇದೀವಿ, ಫ್ಯೂಯಲ್ ಇದೆ, ಇಂಜಿನ್ ಎಲ್ಲ ಚೆನ್ನಾಗಿದೆ, ಕಾರ್ ಸ್ಟಾರ್ಟ್ ಆಗುತ್ತಾ? ಆಬ್ವಿಯಸ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಯಾವುದು ಕಂಡೀಷನ್ಸ್ ಕೊಟ್ಟಿಲ್ಲ ಕಾರಿನ ಬಗ್ಗೆ. ಕರೆಕ್ಟ್. ಕಾರು ಸರಿ ಇದೆಯೋ ಇಲ್ವೋ ಏನು ಕೊಟ್ಟಿಲ್ಲ. ಜಸ್ಟ್ ಏನು ಹೇಳ್ತಾ ಇದ್ರೆ, ಅ ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್. ದಿಸ್ ಇಸ್ ನಾಟ್ ಅ ಈಕ್ವಲಿ ಲೈಕ್ಲಿ ಔಟ್ಕಮ್. ಓಕೆ, ಇಲ್ಲಿ ಜಸ್ಟ್ ನಾಟ್ ಅಂತ ಬರೀತೀನಿ. This is not a equally likely outcome because we don't know the condition of the car. Condition of the car is not given here. Correct? So that is why it is not a equally likely outcome. Starting of car start ಆಗಬೇಕಂದ್ರೆ ಕಾರಿನ ಕಂಡೀಷನ್ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಇಲ್ಲಿ ಕಾರಿನ ಕಂಡೀಷನ್ ಕೊಟ್ಟಿಲ್ಲ. ಸೊ ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. ಅ ಪ್ಲೇಯರ್ ಅಟೆಂಪ್ಟ್ಸ್ ಟು ಶೂಟ್ ಅ ಬಾಸ್ಕೆಟ್ ಬಾಲ್. ಶಿ ಆರ್ ಹಿ ಶೂಟ್ಸ್ ಆರ್ ಮಿಸ್ಸಸ್ ದ ಶಾಟ್. ನನಗೆ ಬ್ಯಾಸ್ಕೆಟ್ ಬಾಲ್ ಬರಲ್ಲ. ಕರೆಕ್ಟ್, ನನಗೆ ಬ್ಯಾಸ್ಕೆಟ್ ಬಾಲ್ ಅಂತೂ ಬರೋದೇ ಇಲ್ಲ. ಇವಾಗ ನನ್ನ ಕೈಯಲ್ಲಿ ಬಾಲ್ ಕೊಟ್ಬಿಟ್ಟು ಗೋಲ್ ಶೂಟ್ ಮಾಡು ಅಂದರೆ ನಾನು ಮಾಡ್ಬೋದಾ ಇಲ್ವೋ? ಬೈ ಚಾನ್ಸ್, ಬೈ ಫ್ಲೂಕ್, ಬೈ ಲಕ್ ನಾನು ಮಾಡ್ಬೋದು. ಬೈ ಲಕ್ ಇದು. ಬಟ್ ಆದರೆ ನನಗೆ ಮಾಡೋಕ್ಕೆ ಸಾಧ್ಯ, ನನಗೆ ಶೂಟ್ ಮಾಡೋಕ್ಕೆ ಹೆಂಗಂತನೂ ಗೊತ್ತಿಲ್ಲ. ಸೊ ಇದು ಕೂಡ ನಾಟ್ ಈಕ್ವಲಿ ಲೈಕ್ಲಿ ಔಟ್ಕಮ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅ ಪ್ಲೇಯರ್ ಅಟೆಂಪ್ಟ್ಸ್ ಟು ಶೂಟ್ ಅ ಬಾಸ್ಕೆಟ್ ಬಾಲ್ ಅಲ್ವಾ? ಪ್ಲೇಯರ್ ಅಟೆಂಪ್ಟ್ ಮಾಡ್ತೀವಿ, ಬಾಸ್ಕೆಟ್ ಬಾಲ್ ಶೂಟ್ ಮಾಡ್ತೀವಿ. ಬಟ್ ಆ ಪ್ಲೇಯರ್ ಯಾವ ಥರ ಇದ್ದಾನೆ? ನಾನು ಕೂಡ ಪ್ಲೇಯರೇ, ಬಟ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಅಲ್ಲ, ಫಾರ್ ಎಕ್ಸಾಂಪಲ್ ಅಲ್ವಾ? ಸೊ ಯಾವ ರೀತಿ ಡಿಪೆಂಡ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅವ್ನು ಶೂಟ್ ಮಾಡ್ತಾನೋ ಇಲ್ವೋ? ಶೂಟ್ ಮಾಡ್ತಾನೆ, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ನಂಬರ್ ಆಫ್ ಅವರ್ಸ್ ಹಿ ಪ್ರಾಕ್ಟೀಸಸ್, ದ ಡಿಸಿಪ್ಲಿನ್ ಹಿ ಫಾಲೋಸ್. ಕರೆಕ್ಟ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ
ವೆದರ್ ದ ಪ್ಲೇಯರ್ ಶೂಟ್ಸ್ ಆರ್ ನಾಟ್. ಇವಾಗ ಒಬ್ಬ ಬ್ಯಾಸ್ಕೆಟ್ ಬಾಲೇ ಆಡಕ್ಕೆ ಬರಲ್ಲ, ಅವ್ನ ಕೈಲಿ ಹೋಗಿ ಬ್ಯಾಸ್ಕೆಟ್ ಬಾಲ್ ಕೊಟ್ಟು ಶೂಟ್ ಮಾಡಂದ್ರೆ ಮಾಡ್ತಾನ, ಮಾಡಲ್ಲ. ಸೊ ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಪ್ಲೇಯರಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ಲೇಯರಿನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಸೊ ಅಕಸ್ಮಾತ್ ಇಫ್ ಈಸ್ ಎ ಗುಡ್ ಪ್ಲೇಯರ್ ದೆನ್ ಹಿಲ್ ಶೂಟ್. ಸೊ ಒಂದೊಂದ್ಸತಿ ಗುಡ್ ಪ್ಲೇಯರ್ಸ್ ಕೂಡ ಗೋಲ್ನ ಮಿಸ್ ಮಾಡೋ ಸಾಧ್ಯತೆಗಳಿದಾವೆ. ಕರೆಕ್ಟ್. ಸೊ ಇಲ್ಲಿ ಪ್ಲೇಯರಿನ ಬಗ್ಗೆ ಜಾಸ್ತಿ ಹೇಳದೇ ಇರೋ ಕಾರಣ ದಿಸ್ ಇಸ್ ಆಲ್ಸೋ ನಾಟ್ ಅ ಈಕ್ವಲಿ ಲೈಕ್ಲಿ ಔಟ್ಕಮ್. ವೈ? ಬಿಕಾಸ್ the characteristics of the player is not described in the question. Correct. The ability of a player to shoot the goal depends upon the number of hours he is practicing, the number of days he is practicing, the experience he has. It depends on all these things. Correct alva? So ಅದ್ರ ಬಗ್ಗೆ ಏನು ಕೊಡದೇ ಇರೋ ಕಾರಣ ನಾವು ಹೇಳೋದಕ್ಕಾಗಲ್ಲ ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಅಲ್ವಾ ಅಂತ. ಸೊ ಇದು ದಿಸ್ ಇಸ್ ನಾಟ್ ಎ ಈಕ್ವಲಿ ಲೈಕ್ಲಿ ಔಟ್ಕಮ್, ಕಾರಣ ಕೂಡ ಹೇಳಿದ್ದೆ. Okay, next one ನೋಡಿ. A trial is made to answer true or false question. The answer is right or wrong. So this is a equally likely outcome. So true or false ಎರಡೇ ಇರೋದು ಆಯ್ತಾ. ಸೊ ಒಂದ ಟ್ರೂ ಹೇಳ್ಬೇಕು ಇಲ್ಲ ಫಾಲ್ಸ್ ಹೇಳ್ಬೇಕು. ಕರೆಕ್ಟ್. ಸೊ ದಿಸ್ ಇಸ್ ಅ ಈಕ್ವಲಿ ಲೈಕ್ಲಿ ಔಟ್ಕಮ್, is a equally likely outcome. Correct. Equally likely outcome. This is a equally likely outcome because there are only two things, true or false. ಇಲ್ಲೂ ಅಷ್ಟೇ ಸ್ಟಾರ್ಟ್ ಅಥವಾ ಸ್ಟಾಪ್ ಆಗೋದು ಕಾರು, ಇಲ್ಲಿ ಶೂಟ್ ಆರ್ ಡಸ್ ನಾಟ್ ಶೂಟ್. ಕರೆಕ್ಟೇ. ಬಟ್ ಈ ಸ್ಟಾರ್ಟ್ ಆರ್ ಸ್ಟಾಪ್, ಶೂಟ್ ಆರ್ ಡಸ್ ನಾಟ್ ಸ್ಟಾಪ್ಗೆ ಇನ್ನೊಂದು ಡಿಪೆಂಡ್ ಆಗ್ತಾ ಇದೀವಿ ನಾವು. ಏನದು ಇನ್ನೊಂದು ಡಿಪೆಂಡ್ ಆಗ್ತಾ ಇದ್ದೀವಿ? ಹಿಯರ್ ಇಟ್ ಇಸ್ ದ ಕಂಡೀಷನ್ ಆಫ್ ದ ಕಾರ್, ಹಿಯರ್ ಇಟ್ ಇಸ್ ದ ಕಂಡೀಷನ್ ಆಫ್ ದ ಪ್ಲೇಯರ್, ಬಟ್ ಹಿಯರ್ ಇಟ್ ಇಸ್ ನಾಟ್ ಕಂಡೀಷನ್ ಆಫ್ ಎನಿಥಿಂಗ್ ಎಲ್ಸ್. ಜಸ್ಟ್ ನೀನು ಟ್ರೂ ಹೇಳ್ಬೇಕು ಅಥವಾ ಫಾಲ್ಸ್ ಹೇಳ್ಬೇಕು ಅಷ್ಟೇ. ಅಕಸ್ಮಾತ್ ನೀನು ಟ್ರೂ ಹೇಳ್ಬಿಟ್ಟು ಅದು ಕರೆಕ್ಟ್ ಆಗಿದ್ರೆ ಕರೆಕ್ಟು, ಇಲ್ಲಾಂದ್ರೆ ಫಾಲ್ಸ್ ಅಂದರೆ ಫಾಲ್ಸ್. ಸೊ ಟ್ರೂ ಆರ್ ಫಾಲ್ಸ್, ಈ ಥರ್ಡ್ ಒನ್ನು ಇಟ್ ಇಸ್ ಅ ಈಕ್ವಲಿ ಲೈಕ್ಲಿ ಔಟ್ಕಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ನೋಡೋಣ. ಅ ಬೇಬಿ ಇಸ್ ಬಾರ್ನ್, ಇಟ್ ಇಸ್ ಬಾಯ್ ಆರ್ ಅ ಗರ್ಲ್. ವೆರಿ ಸಿಂಪಲ್. ಬೇಬಿ ಬಾರ್ನ್ ಆಗೋಗಿದೆ ಆಲ್ರೆಡಿ. ಆ ಬೇಬಿ ಇಸ್ ಬಾರ್ನ್ ಅಂದ್ರೆ ಆಲ್ರೆಡಿ ಬಾರ್ನ್ ಆಗೋಗಿದೆ. ಒಂದ ಬಾಯ್ ಆಗಿರಬೇಕು, ಇಲ್ಲಾಂದ್ರೆ ಗರ್ಲ್ ಆಗಿರಬೇಕು. ಸೊ ದಿಸ್ ಇಸ್ ಆಲ್ಸೋ ದಿಸ್ ಇಸ್ ಅ ಈಕ್ವಲಿ ಲೈಕ್ಲಿ ಔಟ್ಕಮ್. ಬಿಕಾಸ್ ಯಾಕೆ? ಒಂದ ಬಾಯ್ ಇರಬೇಕು ಅಥವಾ ಗರ್ಲ್ ಇರಬೇಕು, ಅದು ಬಿಟ್ಟು ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇಟ್ಸ್ ಆಲ್ರೆಡಿ ಬಾರ್ನ್ ಅಲ್ವಾ. ಆಲ್ರೆಡಿ ಕ್ವಶನ್ ಇಸ್ ಆಸ್ಕ್ಡ್, ನೀನು ಆನ್ಸರ್ ಮಾಡಬೇಕು. ಒಂದ ಟ್ರೂ ಹೇಳ್ಬೇಕಿಲ್ಲ ಫಾಲ್ಸ್ ಹೇಳ್ಬೇಕು. ಸೊ ಕ್ವಶನ್ ಗೊತ್ತಿರಲೇಬೇಕು ಅಂತ ಏನಿಲ್ಲ. ನನಗೂ ಗೊತ್ತಿಲ್ಲ ಒಂದೊಂದ್ಸತಿ ಜಸ್ಟ್ ಫಾಲ್ಸ್ ಅಂತೀನಿ, ನೋಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಲ್ವಾ. ಆದರೆ ಮೇಲ್ಗಡೆ ಎರಡು ಕ್ವಶನ್ಗಳು ಅಷ್ಟು ಈಸಿ ಇಲ್ಲ, ಕೆಳಗಡೆ ಎರಡು ಕ್ವಶನ್ ಇರೋಷ್ಟು ಈಸಿ ಅಲ್ಲ. ಅಲ್ಲಿ ಸ್ಟಾರ್ಟ್ ಆಗಬೇಕು, ಇಲ್ಲಿ ಶೂಟ್ ಮಾಡಬೇಕು. ಓಕೆ, ಡಿಪೆಂಡ್ ಆಗುತ್ತೆ. ಸೊ ದೀಸ್ ಬೋತ್ ಆರ್ ನಾಟ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್, ದೀಸ್ ಬೋತ್ ಆರ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 3. So question number 3 ಏನಿದೆ ನೋಡಿ. Exercise 14.1. Why is tossing a coin considered to be a fair way of deciding which team should get the ball at the beginning of the football game? Very simple. Tossing a coin is considered to be fair. ಆಯ್ತಾ? Tossing a coin is considered to be a fair way because probability of heads is equal to probability of tails, which is equal to 1/2. That is why. ಓಕೆ, ಇವ್ ನೋಡಿ ಒಂದು ಫುಟ್ಬಾಲ್ ಗೇಮ್ ನಡೀತಾ ಇದೆ, ಟಾಸ್ ಮಾಡ್ತಾರೆ. ಯಾರು ಟಾಸ್ ವಿನ್ ಆಗ್ತಾರೋ ಅವ್ರು ಡಿಸೈಡ್ ಮಾಡ್ತಾರೆ. ಒಂದ ಅವ್ರಿಗೆ ಬಾಲ್ ಕೊಡ್ತಾರೆ, ಇಲ್ಲ ಇವ್ರು ಬಾಲ್ ತಗೋತಾರೆ. ಬಟ್ ಆ ಟಾಸ್ನ ಹಾಕಿದಾಗ ಒಬ್ಬ ಸೋಲ್ತಾನೆ, ಒಬ್ಬ ಗೆಲ್ತಾನೆ. ಕರೆಕ್ಟಾ? ಇವಾಗ ಒಂದು ಗೆದ್ದವನು ಹೇಳ್ಬೋದು ಅಥವಾ ಸೋತವನು ಹೇಳ್ಬೋದು, ಅದಂಗೆ ನಾನು ಸೋತೆ ಅವ್ನು ಸೋಲ್ಬೇಕಾಗಿತ್ತು ಅಂತ ಹೇಳ್ಬಹುದು. ಆದ್ರೆ ಅವ್ನು ಹೇಳಲ್ಲ. ಯಾಕೆ? ಬಿಕಾಸ್ ಟಾಸಿಂಗ್ ಅ ಕಾಯಿನ್ ಇಸ್ ಅ ಫೇರ್ ವೇ. ಯಾಕೆ? ಬಿಕಾಸ್ ಬೋತ್ ಹೆಡ್ಸ್ ಅಂಡ್ ಟೇಲ್ಸ್ ಹ್ಯಾವ್ ಈಕ್ವಲ್ ಪ್ರಾಬಬಿಲಿಟಿ, ಈಕ್ವಲ್ ಚಾನ್ಸ್ ಟು ಅಕರ್. ಹಾಫ್ ಹೆಡ್ಗೂ 50% ಚಾನ್ಸ್ ಇದೆ ಅಕರ್ ಆಗಕ್ಕೆ, ಟೇಲ್ಗೂ 50% ಚಾನ್ಸ್ ಇದೆ ಅಕರ್ ಆಗಕ್ಕೆ. ಸೊ ಈಕ್ವಲ್ ಚಾನ್ಸ್, ಈಕ್ವಲಿ ಲೈಕ್ಲಿ ಔಟ್ಕಮ್ ಇರೋ ಕಾರಣ, ಓಕೆ, ಈಕ್ವಲಿ ಲೈಕ್ಲಿ ಔಟ್ಕಮ್ ಇರೋ ಕಾರಣ ಟಾಸಿಂಗ್ ಅ ಕಾಯಿನ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಫೇರ್ ವೇ. ಅಷ್ಟೇ ಆನ್ಸರ್. ಯಾಕೆ? ಬಿಕಾಸ್ ಪ್ರಾಬಬಿಲಿಟಿ ಆಫ್ ಹೆಡ್ಸ್ ಅಂಡ್ ಪ್ರಾಬಬಿಲಿಟಿ ಆಫ್ ಟೇಲ್ಸ್ ಬೋತ್ ಆರ್ ಈಕ್ವಲ್ ಟು 1/2. ಓಕೆ, ಆಲ್ ರೈಟ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. MCQ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್? ಆಪ್ಷನ್ ಬಿ, ದಿಸ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ವಾಟ್ ಇಸ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ದ ಪ್ರಾಬಬಿಲಿಟಿ? 0. 0ಕ್ಕಿಂತ ಕೆಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ವಾಟ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ? 1. 1ಕ್ಕಿಂತ ಕೂಡ ಜಾಸ್ತಿ ಹೋಗಕ್ಕೆ ಸಾಧ್ಯ ಇಲ್ಲ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಹೋಗೋಣ. ಇಫ್ P of E is equal to 0.05, what is the probability of P of not E? ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡ್ಬೇಕು ನಾವಿಲ್ಲಿ? ದ ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟರಿ ಈವೆಂಟ್ಸ್. ಕಾಂಪ್ಲಿಮೆಂಟರಿ ಈವೆಂಟ್ಸಿನ ಕಾನ್ಸೆಪ್ಟ್ ಏನು ಹೇಳುತ್ತೆ? P of E plus P of not E is equal to 1. ಕರೆಕ್ಟ್. ಇದೇ ಕಾಂಪ್ಲಿಮೆಂಟರಿ ಈವೆಂಟ್ಸಿನ ಫಾರ್ಮುಲಾ.
ಪಿ ಆಫ್ ಇ ಕೊಟ್ಟಿದ್ದಾರೆ 0.05 ಪ್ಲಸ್ ಪಿ ಆಫ್ ನಾಟ್ ಇ ಇಸ್ ಈಕ್ವಲ್ ಟು 1. 0.05 ಈ ಕಡೆ ಕಳಿಸಿ. P of not E will be equal to 1 minus 0.05, which is equal to 0.95. So this is the probability of ಯಾವುದು not E. All right. Okay. Next question number 6. A bag contains lemon flavored candies only. So ಒಂದು ಬ್ಯಾಗ್ ಅಲ್ಲಿ ಬರೀ ಲೆಮನ್ ಚಾಕ್ಲೇಟ್ ಗಳಿದಾವೆ. ಓಕೆ. ಮಾಲಿನಿ ಟೇಕ್ಸ್ ಔಟ್ ಒನ್ ಕ್ಯಾಂಡಿ ವಿತೌಟ್ ಲುಕಿಂಗ್ ಇನ್ ದ ಬ್ಯಾಗ್. ಏನ್ ಮಾಡ್ತಾಳೆ ಮಾಲಿನಿ? ಒಂದು ಕ್ಯಾಂಡಿನ ಆಚೆ ತೆಗಿತಾಳೆ. What is the probability that she takes out number 1 an orange flavored candy? Easy. ನೋಡಿ, ಈ ಬ್ಯಾಗ್ ಅಲ್ಲಿ ಏನಿದೆ? ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಓನ್ಲಿ. ಓಕೆ, ಒಂದು ಬ್ಯಾಗ್ ಅಲ್ಲಿ ಬರೀ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಗಳಿದಾವೆ. ಮಾಲಿನಿ ಏನ್ ಮಾಡ್ತಾಳೆ? ಕೈನ ಹಾಕ್ಬಿಟ್ಟು ಒಂದು ಕ್ಯಾಂಡಿನ ಆಚೆ ತೆಗಿತಾಳೆ. ಅದು ತೆಗ್ದಿರೋ ಕ್ಯಾಂಡಿ ಆರೆಂಜ್ ಕ್ಯಾಂಡಿ ಆಗಿರೋ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಷ್ಟಿರ್ಬೋದು ಹೇಳಿ ನೋಡೋಣ. ಕರೆಕ್ಟ್, 0. ಇದು ಯಾವುದು? ಇಂಪಾಸಿಬಲ್ ಇವೆಂಟ್. ಯಾಕಂದ್ರೆ ಇಲ್ಲಿ ಆರೆಂಜ್ ಫ್ಲೇವರ್ ಕ್ಯಾಂಡೀಸ್ ಇಲ್ವೇ ಇಲ್ಲ. ಅವಳಿಗೆ ಹೆಂಗೆ ಆರೆಂಜ್ ಫ್ಲೇವರ್ಡ್ ಕ್ಯಾಂಡಿ ಬರೋದಕ್ಕೆ ಸಾಧ್ಯ? ಸೊ ಇಟ್ ಇಸ್ ಅನ್ ಇಂಪಾಸಿಬಲ್ ಇವೆಂಟ್. ವಾಟ್ ಇಸ್ ಅ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ? ವಾಟ್ ಇಸ್ ದ ಪ್ರಾಬಬಿಲಿಟಿ ಗೆಟಿಂಗ್ ಅ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ? ಪಾಸಿಬಲ್ ಯಾವುದು? ಸರ್ಟನ್ ಆರ್ ಶ್ಯೂರ್ ಇವೆಂಟ್. ಪ್ರಾಬಬಿಲಿಟಿ ಇಸ್ 1. ಸೊ ಯಾವ ಥರ ಬರೀಬೋದು? ಪ್ರಾಬಬಿಲಿಟಿ ಆಫ್ ಆರೆಂಜ್ ಕ್ಯಾಂಡಿ is equal to favorable outcome divided by total number of outcomes, which is equal to 0 by, let us assume that there are 100 candies, ಆಯ್ತಾ? Total number of candies is equal to 100 ಅನ್ಕೊಳ್ಳೋಣ. 0 by 100 is equal to 0. So this is an impossible event. ಯಾಕೆ? Because there are no orange candies in the bag. That is why. Okay. ಅದೇ ರೀತಿಯಲ್ಲಿ probability of lemon flavored candy. So lemon flavored candy, same thing. Favorable outcome divided by total number of outcomes is equal to 100 by 100. So lemon candy ಬೇಕು. ಎಷ್ಟು ಲೆಮನ್ ಕ್ಯಾಂಡಿಗಳಿದಾವೆ? 100 ಇದಾವೆ. ಟೋಟಲ್ ಎಷ್ಟಿದಾವೆ? ಮತ್ತೆ 100 ಇದಾವೆ. ಸೊ ವಿಚ್ ಇಸ್ ಈಕ್ವಲ್ ಟು 1. ದಿಸ್ ಇಸ್ ಅ ಶ್ಯೂರ್ ಆರ್ ಸರ್ಟನ್ ಇವೆಂಟ್. ಅರ್ಥ ಆಯ್ತಾ ಇದು? ಆಲ್ ರೈಟ್. ಸೊ ನಾವೇನು ಓದಿದೀವೋ ಮತ್ತೆ ಅದೇ ಬರ್ತಾ ಇದೆ ಕಾನ್ಸೆಪ್ಟ್ಸ್ ಅಲ್ಲಿ, ಅದನ್ನ ಗಮನಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 6 ಆಗಿದೆ. ಕ್ವಶನ್ ನಂಬರ್ 7. It is given that in a group of 3 students, the probability of 2 students having the same birthday is 0.992. Okay. What is the probability that 2 students have the same birthday? Okay. This 2 students not having the same birthday. Okay. In a group of 3 students, ಅಂದ್ರೆ ಇವಾಗ ನಿಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ. ಕರೆಕ್ಟ್? ಆ ತುಂಬಾ ಜನ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಇಬ್ರು ಫ್ರೆಂಡ್ಸ್ನ ಚೂಸ್ ಮಾಡಿ ನಿಮ್ಮ ಜೊತೆಗೆ. ಸೊ ನೀವಾಯ್ತು, ಇನ್ನ ಇಬ್ರು ಫ್ರೆಂಡ್ಸ್ ಆಯ್ತು. ಆ ಗ್ರೂಪ್ ಆಫ್ 3 ಫ್ರೆಂಡ್ಸ್ ಆಯ್ತು. ಇವಾಗ ಈ ಗ್ರೂಪ್ ಆಫ್ 3 ಫ್ರೆಂಡ್ಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ಗೆ ಯಾವ್ದಾದ್ರು ಇಬ್ರು ಇರ್ಬೋದು. ನೀವು ಅವನು, ಅಥವಾ ನೀವು ಇವನು, ಅಥವಾ ಅವರಿಬ್ರು. ಆಯ್ತವಾ? ಈ ಇಬ್ರು ಫ್ರೆಂಡ್ಸ್ಗೆ ಸೇಮ್ ಡೇ ಬರ್ತ್ಡೇ ಇರೋದಿಲ್ಲ. ಆ ಪ್ರಾಬಬಿಲಿಟಿ ಎಷ್ಟಿದೆ? 0.992 ಇದೆ. ಇವ್ರೇನ್ ಕೇಳ್ತಾ ಇದ್ದಾರೆ? ಮತ್ತೆ ಅದೇ ಗ್ರೂಪ್ ಅಲ್ಲಿ ಅದೇ ಇಬ್ರು ಫ್ರೆಂಡ್ಸ್ಗೆ ಸೇಮ್ ಡೇ ಬರ್ತ್ಡೇ ಇರೋ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ಇದು. ನೋಡಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಸೊಲ್ಯೂಷನ್ ಇಲ್ಲಿ ನಾವು ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡ್ಬೇಕಂದ್ರೆ ಕಾಂಪ್ಲಿಮೆಂಟರಿ ಇವೆಂಟ್ಸ್ನ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು. ಯಾಕೆ ಹೇಳಿ? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ 2 ಸ್ಟೂಡೆಂಟ್ಸ್ ಹ್ಯಾವ್ ದ ಸೇಮ್ ಬರ್ತ್ಡೇ ನಾಟ್ ಹ್ಯಾವಿಂಗ್ ದ ಸೇಮ್ ಬರ್ತ್ಡೇ? ಕರೆಕ್ಟ್. ಸೊ ಇದನ್ನ ಈ ತರ ಬರೀಬೋದಾ? ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಸೇಮ್ ಬರ್ತ್ಡೇ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ಹ್ಯಾವಿಂಗ್ ಸೇಮ್ ಬರ್ತ್ಡೇ ಇಸ್ ಈಕ್ವಲ್ ಟು 1. ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ? ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟರಿ ಇವೆಂಟ್ಸ್. ಕಾಂಪ್ಲಿಮೆಂಟರಿ ಇವೆಂಟ್ಸ್ ಯಾವ ರೀತಿ ಇದೆ? P of E plus P of not E is equal to 1. Correct? So probability of friends having same birthday, ಇದು ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಸೊ ಇದನ್ನ ಹಂಗೆ ಬರೀರಿ. P of same birthday plus probability of friends not having same birthday, ಅಲ್ಲಿದೆ ನೋಡಿ. not having same birthday is 0.992. 0.992 is equal to 1. ಈ ಕಡೆ ಕಳಿಸಿ. probability of friends having same birthday will be equal to 1 minus 0.992. So probability of friends having same birthday will be equal to 0.008. 0.008. ಇಷ್ಟು ಕಡಿಮೆ ಪ್ರಾಬಬಿಲಿಟಿ ಇರುತ್ತೆ ಇಬ್ರು ಫ್ರೆಂಡ್ಸ್ಗೆ ಸೇಮ್ ಬರ್ತ್ಡೇ, ಸೇಮ್ ದಿನ ಹುಟ್ಟಿದ್ದಾರೆ ಅನ್ನೋದು. ಓಕೆ, ಅರ್ಥ ಆಯ್ತಾ ಇದು? ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ? ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟರಿ ಇವೆಂಟ್ಸ್. ಜ್ಞಾಪಕ ಇಟ್ಕೊಳ್ಳಿ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಂಬರ್ 8. A bag contains 3 red balls, 5 black balls. A ball is drawn at random from the bag. What is the probability that the ball drawn is red, not red? ಮತ್ತೆ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಯೂಸ್ ಮಾಡ್ಬೋದು. ಕರೆಕ್ಟ್. ಇಲ್ಲಿ ಒಂದು ಬ್ಯಾಗ್ ಇದೆ,
ಓಕೆ, ಇಲ್ಲಿ ಒಂದು ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ 3 ರೆಡ್ ಬಾಲ್, 1 2 3 ರೆಡ್ ಬಾಲ್ ಇದೆ, 5 ಬ್ಲ್ಯಾಕ್ ಬಾಲ್ ಇದೆ. 1 2 3 4 5 ಬ್ಲ್ಯಾಕ್ ಬಾಲ್ಗಳಿದ್ದಾವೆ. ಸೊ ಟೋಟಲ್ ಎಷ್ಟು ಬಾಲ್ಗಳಿದ್ದಾವೆ? ಟೋಟಲ್ ಇಲ್ಲಿ 8 ಬಾಲ್ಗಳಿದ್ದಾವೆ. ಕರೆಕ್ಟಾ? ಟೋಟಲ್ 8 ಬಾಲ್ಗಳಿದ್ದಾವೆ. ಇವಾಗ ಅ ಬಾಲ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್. ಸೊ ಒಂದು ಕೈನ ಹಾಕ್ಬಿಟ್ಟಿಲ್ಲಿ ಒಂದು ಬಾಲ್ನ ಎತ್ತಾ ಇದ್ದೀವಿ. ಎತ್ತಿದಾಗ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಇಟ್ ಇಸ್ ಅ ರೆಡ್ ಬಾಲ್? ಪ್ರಾಬಬಿಲಿಟಿ ಆಫ್ ರೆಡ್ ಇಸ್ ಈಕ್ವಲ್ ಟು ಫೇವರೇಬಲ್ ಔಟ್ಕಮ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಎಷ್ಟು ರೆಡ್ಗಳಿದಾವೆ ನೋಡಿ? 1 2 3. ಸೊ 3/8. ಕರೆಕ್ಟಾ? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಟೋಟಲ್ ಎಷ್ಟಿದ್ದಾವೆ? 8 ಇದ್ದಾವೆ. ಕರೆಕ್ಟ್? ಸೊ 8. ನೆಕ್ಸ್ಟ್ ಪಿ ಆಫ್ ನಾಟ್ ರೆಡ್, ಅದಕ್ಕೇನು ಬರೀನಾ? ಪಿ ಆಫ್ ಆರ್ ಪ್ಲಸ್ ಪಿ ಆಫ್ ನಾಟ್ ಆರ್ ಇಸ್ ಈಕ್ವಲ್ ಟು 1. ಕರೆಕ್ಟ್? ಪಿ ಆಫ್ ಆರ್ ಬಂದಿದೆ ನಮಗೆ 3/8. 3/8 ಪ್ಲಸ್ ಪಿ ಆಫ್ ನಾಟ್ ಆರ್ ಇಸ್ ಈಕ್ವಲ್ ಟು 1. 3 ಆಫ್ 8ನ ಈ ಕಡೆ ಕಳಿಸಿ, 3/8ನ ಪಿ ಆಫ್ ನಾಟ್ ಆರ್ ಇಸ್ ಈಕ್ವಲ್ ಟು 1 ಮೈನಸ್ 3/8. ಸೊ ಪಿ ಆಫ್ ನಾಟ್ ಆರ್ ಇಸ್ ಈಕ್ವಲ್ ಟು 5/3. ಇದೇ ನಮ್ಮ ಸರಿಯಾದ ಉತ್ತರ. ಅಥವಾ ನೀವೇನು ಮಾಡ್ಬೋದಾಗಿತ್ತು? ಇದಕ್ಕೆ ಪಿ ಆಫ್ ಬಿ ಅಂತ ಹುಡುಕ್ಬೇಕಾಗಿತ್ತು. ನೋಡಿ, ಪಿ ಆಫ್ ಬಿ ಎಷ್ಟಿದಾವೆ? 1 2 3 4 5, 5/8. ಪಿ ಆಫ್ ಬಿ ಇಸ್ ನಥಿಂಗ್ ಬಟ್ ವಾಟ್? ಪಿ ಆಫ್ ನಾಟ್ ರೆಡ್. ಕರೆಕ್ಟ್? ಪಿ ಆಫ್ ನಾಟ್ ರೆಡ್. ಅದು ಬ್ಲ್ಯಾಕ್ ಅಂದರೆ ಯಾವುದಲ್ಲ ಅದು. ಇಫ್ ಇಟ್ ಇಸ್ ಬ್ಲ್ಯಾಕ್ ದೆನ್ ಇಟ್ ಇಸ್ ನಾಟ್ ರೆಡ್ ಅಲ್ವಾ? ಕರೆಕ್ಟ್ ತಾನೆ? ಸೊ ಈ ಥರನೂ ಮಾಡ್ಬೋದು, ಬಟ್ ಇದು MCQ ಅಲ್ಲಿ ಮಾಡಿ. ದಿಸ್ ಟೈಪ್ ಯು ಡೂ ಇಟ್ ಇನ್ MCQ. ಇವಾಗ ಮಾರ್ಕ್ಸ್ ಕೊಟ್ಟಾಗ ಯಾವ ರೀತಿ ತೋರಿಸ್ಬೇಕು? ಸ್ಟೆಪ್ಸ್ ತೋರಿಸಲೇಬೇಕು. ಸ್ಟೆಪ್ಸ್ ತೋರಿಸಿದ್ರೇ ಮಾರ್ಕ್ಸ್ ಕೊಡ್ತಾರೆ. ಕರೆಕ್ಟ್? ಸೊ ಅವಾಗ ಕಾಂಪ್ಲಿಮೆಂಟರಿ ಈವೆಂಟ್ಸಿನ ಫಾರ್ಮುಲಾ ಅಥವಾ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಸಾಲ್ವ್ ಮಾಡಬೇಕು. ಓಕೆ, ಆಲ್ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಸೇಮ್ ಮತ್ತೆ. ಅ ಬಾಕ್ಸ್ ಕಂಟೈನ್ಸ್ 5 ರೆಡ್ ಮಾರ್ಬಲ್ಸ್, 8 ವೈಟ್ ಮಾರ್ಬಲ್ಸ್ ಅಂಡ್ 4 ಗ್ರೀನ್ ಮಾರ್ಬಲ್ಸ್. ಓಕೆ, ಇಲ್ಲಿ ಒಂದು ಬಾಕ್ಸ್ ಇದೆ. ಎಷ್ಟು ರೆಡ್ ಮಾರ್ಬಲ್ಸ್ಗಳಿದ್ದಾವೆ? 5 ರೆಡ್ ಮಾರ್ಬಲ್ಸ್. 1 2 3 4 5. 8 ವೈಟ್ ಮಾರ್ಬಲ್ಸ್. 1 2 3 4 5 6 7 8. ಮತ್ತೆ 4 ಗ್ರೀನ್ ಮಾರ್ಬಲ್ಸ್. 1 2 3 4. ಸೊ ಟೋಟಲ್ ಎಷ್ಟಿದೆ? 5 8 13. 13 ಪ್ಲಸ್ 4 ಇಸ್ 17. ಸೊ ಎನ್ ಆಫ್ ಟಿ ಇಸ್ ಈಕ್ವಲ್ ಟು 17. ಓಕೆ, 17 ಬಾಲ್ಗಳಿದ್ದಾವೆ, ಅಥವಾ ಸಾರಿ 17 ಮಾರ್ಬಲ್ಗಳಿದ್ದಾವೆ. 1 ಮಾರ್ಬಲ್ ಇಸ್ ಟೇಕನ್ ಔಟ್ ಆಫ್ ದ ಬಾಕ್ಸ್ ಅಟ್ ರ್ಯಾಂಡಮ್. ಸೊ ಈ 17 ಮಾರ್ಬಲ್ಗಳಲ್ಲಿ 1 ಮಾರ್ಬಲ್ನ ತಗೋತೀವಿ ನೋಡ್ಕೊಂಡಿಲ್ದೆ. ಓಕೆ, ಇಲ್ಲೇನು ಕೇಳ್ತಾ ಇದ್ದಾರೆ? ಫೈಂಡ್ ಔಟ್ ದ ಮಾರ್ಬಲ್ ಟೇಕನ್ ಔಟ್ ವಿಲ್ ಪ್ರಾಬಬಿಲಿಟಿ ಇಸ್ ರೆಡ್. ಪಿ ಆಫ್ ಆರ್ ಫೇವರೇಬಲ್ ಬೈ ಟೋಟಲ್. ಫೇವರೇಬಲ್ ಎಷ್ಟಿದಾವೆ ನೋಡಿ? 5. ಟೋಟಲ್ ಎಷ್ಟಿದಾವೆ? 17. ವೈಟ್ ಪ್ರಾಬಬಿಲಿಟಿ ಆಫ್ ವೈಟ್ ಎಷ್ಟಿದಾವೆ ನೋಡಿ? 8 ಇದಾವೆ. ಟೋಟಲ್ 17. ಪ್ರಾಬಬಿಲಿಟಿ ಆಫ್ ನಾಟ್ ಗ್ರೀನ್ ಅಲ್ಲ. ಗ್ರೀನ್ ಅಲ್ಲ ಅಂದ್ರೆ ಯಾವ ಕಲರ್ ಆಗಕ್ಕೆ ಸಾಧ್ಯ? ಅದು ಇಲ್ಲಿ ನೋಡಿ, ಗ್ರೀನ್ ಇಲ್ಲಿದೆ, ಗ್ರೀನ್ ಇಲ್ಲಿದೆ, ಗ್ರೀನ್ ಇಲ್ಲಿದೆ, ಗ್ರೀನ್ ಇಲ್ಲಿದೆ. ಆಯ್ತಾ? ಇದು ಗ್ರೀನಾ? ಇದು ಗ್ರೀನ್ ಅಲ್ಲ. ಇದು ಗ್ರೀನಾ? ಇದು ಗ್ರೀನ್ ಅಲ್ಲ. ಇದು ಗ್ರೀನಾ? ಇದು ಗ್ರೀನ್. ಇದು ಬಿಡ್ಬೇಕು ಇದನ್ನ. ಇದು ಗ್ರೀನ್ ಅಲ್ಲ, ಇದು ಗ್ರೀನ್ ಅಲ್ಲ, ಇದು ಗ್ರೀನ್ ಅಲ್ಲ, ಅಲ್ಲ 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 ಅಲ್ಲ. ಸೊ ಬೇಸಿಕಲಿ ಯಾವುದೆಲ್ಲ ರೆಡ್ ಮತ್ತೆ ವೈಟ್ ಇದಾವೋ ಅದೆಲ್ಲ ಗ್ರೀನ್ ಅಲ್ಲ. ಕರೆಕ್ಟ್? ಸೊ ಏನ್ ಬರೀಬಹುದು ಡೈರೆಕ್ಟ್ ಆಗಿ? ಪ್ರಾಬಬಿಲಿಟಿ ಆಫ್ ನಾಟ್ ಗ್ರೀನ್ ಇಸ್ ಈಕ್ವಲ್ ಟು 5 ಪ್ಲಸ್ 8, 13/17. These many marbles are not green. Which are green then? 4 marbles are green. 1 2 3 and 4. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಕೂಡ ಮಾಡ್ಬೋದು. ಅಥವಾ ನೀವೇನ್ ಮಾಡ್ಬೋದು? ಪ್ರಾಬಬಿಲಿಟಿ ಆಫ್ ಗ್ರೀನ್ ಕಂಡಿಡಿರಿ. ಪ್ರಾಬಬಿಲಿಟಿ ಆಫ್ ಗ್ರೀನ್ ವಿಲ್ ಬಿ 4/17. ಇವಾಗ ಕಾಂಪ್ಲಿಮೆಂಟರಿ ಈವೆಂಟ್ಸ್ ನ ಯೂಸ್ ಮಾಡಿ. ಪಿ ಆಫ್ ಜಿ ಪ್ಲಸ್ ಪಿ ಆಫ್ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 1. ಸೊ 4/17 ಪ್ಲಸ್ ಪಿ ಆಫ್ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 1. 4/17 ಈ ಕಡೆ ಕಳಿಸಿ. P of G dash will be equal to 1 minus 4/17, which is equal to 13/17. See, same answer. ಅಲ್ವಾ? ಸೊ P of G dash ನ ಈ ರೀತಿಯಲ್ಲಿ ಕೂಡ ಕಂಡುಹಿಡಿಬಹುದು, ಅಥವಾ ಈ ರೀತಿ ಕೂಡ ಕಂಡುಹಿಡಿಬಹುದು. ಮತ್ತೆ ಇದನ್ನ ಯಾವಾಗ ಕಂಡುಹಿಡಿಬೇಕು? ಈ ತರ ಇನ್ MCQs. ಈ ತರ ಯಾವಾಗ ಮಾಡಬೇಕು? when you have to descriptively write the answer. ಸೊ ಬರೆದ್ರೇನೆ ಮಾರ್ಕ್ಸು, ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿ ಬರೀಬಹುದು. ಓಕೆ, ಆಲ್ ರೈಟ್. 2 ವೇಸ್ನ ಹೇಳ್ಕೊಟ್ಟಿದ್ದೀನಿ. ದಿಸ್ ಇಸ್ ರೆಕಮೆಂಡೆಡ್ ಬಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ? ಅ ಪಿಗಿ ಬ್ಯಾಗ್ ಕಂಟೈನ್ಸ್ ಆಫ್ 150 ಪೈಸಾ ಕಾಯಿನ್ಸ್. 50 ಪೈಸಾ ಕಾಯಿನ್ಗಳು ಎಷ್ಟಿದಾವೆ? 100 ನಂಬರ್ಸ್ ಇದಾವೆ. ಓಕೆ, 150 ಪೈಸಾ ಕಾಯಿನ್ಸ್. 50 rupees 1 ಕಾಯಿನ್ಸ್. ₹1 ಕಾಯಿನ್ಗಳು ಎಷ್ಟಿದಾವೆ? 50 ನಂಬರ್ಗಳು. 50 ಕಾಯಿನ್ಗಳಿದಾವೆ, ₹1 ಕಾಯಿನ್ಗಳು. ನೆಕ್ಸ್ಟ್ 22 rupees ಕಾಯಿನ್ಸ್. ₹2 ಕಾಯಿನ್ಗಳು ಎಷ್ಟಿದಾವೆ? 20 ಇದಾವೆ. ಅದೇ ರೀತಿಯಲ್ಲಿ ₹5 ಕಾಯಿನ್ಗಳು ಎಷ್ಟಿದಾವೆ?
ಆ್ಯಂಡ್ 10 rupees 5 coins 10 ಇದ್ದಾವೆ. ಓಕೆ, ಇಷ್ಟು ಕಾಯಿನ್ಗಳಿದ್ದಾವೆ. ಇಫ್ ಇಟ್ ಈಸ್ ಈಕ್ವಲಿ ಲೈಕ್ಲಿ ದಟ್ ಒನ್ ಆಫ್ ದ ಕಾಯಿನ್ಸ್ ವಿಲ್ ಫಾಲ್ ಔಟ್ ಆಫ್ ದ ಬ್ಯಾಂಕ್, fall out when the bank is turned upside down, what is the probability that the coin will be? So ನೋಡಿ ಎಷ್ಟು ಕಾಯಿನ್ಗಳಿದಾವೆ, ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ನೋಡಿ 150, 170, 180, 180 ಕಾಯಿನ್ಗಳಿದಾವೆ. ಆಯ್ತಾ, 180 ಕಾಯಿನ್ಗಳಿದಾವೆ ಆಫ್ ಡಿಫ್ರೆಂಟ್ ಡಿನಾಮಿನೇಷನ್ಸ್. ಈ 180 ಕಾಯಿನಲ್ಲಿ 100 ಕಾಯಿನ್ಗಳು 50 ಪೈಸಾ, 50 ಕಾಯಿನ್ಗಳು 1 ರೂಪಾಯಿಗಳು, 20 ಕಾಯಿನ್ಗಳು 2 ರೂಪಾಯಿ, 10 ಕಾಯಿನ್ಗಳು 5 ರೂಪಾಯಿ. ಆಯ್ತಾ, ಇವಿಷ್ಟು ಕಾಯಿನ್ಗಳು ಎಲ್ಲಿದ್ದಾವೆ ಈಗ? ಇವಿಷ್ಟು ಕಾಯಿನ್ಗಳು ಒಂದು ಬ್ಯಾಂಕಲ್ಲಿದೆ, ಆಟ ಸಾಮಾನು ಬ್ಯಾಂಕ್, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾರಲ್ವಾ, ಆ ಬ್ಯಾಂಕಲ್ಲಿ 180 ಕಾಯಿನ್ಗಳಿದ್ದಾವೆ. ಇವಾಗ ನಾವೇನು ಮಾಡೋಣ, ಈ ಬ್ಯಾಂಕ್ನ ಉಲ್ಟಾ ತಿರ್ಗ್ಸೋಣ. ಉಲ್ಟಾ ತಿರ್ಗಿಸಿದಾಗ ಏನಾಗುತ್ತೆ, ಫಸ್ಟ್ ಕಾಯಿನ್ ಕೆಳಗಡೆ ಬೀಳತ್ತಲ್ವಾ. ಸೊ ಹಿಂಗೆ ಇಟ್ಕೊಂಡಿರೋದು ನಾನೀಗ, ಹಿಂಗೆ ಉಲ್ಟಾ ತಿರ್ಗಿಸಿದ್ರೆ ಏನಾಗುತ್ತೆ, ಬಿದ್ದೋಗುತ್ತೆ. ಇದು ಆ್ಯಕ್ಚುಲಿ ಬಿದ್ದೋಗುತ್ತೆ, ನಾನು ಇಟ್ಕೊಂಡಿದ್ದೆ. ಓಕೆ, ಸೊ ಉಲ್ಟಾ ತಿರ್ಗಿಸಿದಾಗ ಫಸ್ಟ್ ಕಾಯಿನ್ ಕೆಳಗಡೆ ಬೀಳುತ್ತಲ್ವಾ, ಆ ಕಾಯಿನ್ ಫಸ್ಟ್ ಕಾಯಿನ್ ಕೆಳಗಡೆ ಬೀಳೋದು, ವಾಟ್ ಇಸ್ ದ ಪ್ರಾಬಬಿಲಿಟಿ ದ್ಯಾಟ್ ಇಟ್ ವಿಲ್ ಬಿ ಅ 50 paisa coin? What is the probability that it will not be a 5 rupee coin? Okay, not be a 5 rupee coin. So it will be a what is the probability it will be 50 paisa coin andre enagutte? Favorable outcome divided by total number of outcomes. ಎಷ್ಟು 50 paisa coin ಗಳಿದಾವೆ? 100. Total number of coins ಎಷ್ಟಿದಾವೆ? 180. So 0 0 cancel. 5/9 is the probability that the first coin which will drop down. ಇಲ್ಲಿ ನೋಡಿ, when the bank is turned upside down, what is the probability that the coin ಅಂದ್ರೆ ಆಚೆ ಬರುತ್ತಲ್ವಾ, ಆ ಕಾಯಿನ್ 50 ಪೈಸಾ ಇರೋದಕ್ಕೆ ಎಷ್ಟು ಸಂಭಾವನೆ ಇದೆ? 5/9 ಇದೆ. ಅಂದ್ರೆ ಪ್ರಾಬಬಿಲಿಟಿ ಆಫ್ ಅ ಕಾಯಿನ್ ಫಾಲ್ಸ್ ಡೌನ್, ದಟ್ ಈಸ್ 50 ಪೈಸಾ ಕಾಯಿನ್ ಇರಬೇಕು ಎಷ್ಟಿರುತ್ತೆ? 5/9 ಇರುತ್ತೆ. ಅದೇ ರೀತಿಯಲ್ಲಿ 5 rupees ಕಾಯಿನ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. 5 rupees ಕಾಯಿನ್ ಅಲ್ಲ ಅಂದ್ರೆ ಬೇರೆ ಯಾವ್ದೆಲ್ಲ ಇರುತ್ತೆ? ಅದು 20, 50, 100. ಸೊ ಇದೆಷ್ಟು? 170/180. ನಾಟ್ 5 ಅಂದರೆ ಎಷ್ಟಾಗುತ್ತೆ? 170/180. ಇದು MCQ ಯೂಸ್ ಮಾಡಿ. ಬಟ್ ಆ್ಯಕ್ಚುಲಿ ಯೂಸ್ ಮಾಡಬೇಕಂದ್ರೆ P of 5 ಪ್ಲಸ್ P of 5 ಡ್ಯಾಶ್ ಇಸ್ ಈಕ್ವಲ್ ಟು 1. P of 5 ಎಷ್ಟಾಗುತ್ತೆ? 10/180 ಪ್ಲಸ್ P of 5 ಡ್ಯಾಶ್ ಇಸ್ ಈಕ್ವಲ್ ಟು 1. ಇದನ್ನ ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? P of 5 ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 1/18. ಸೊ ಇದೇನಾಗುತ್ತೆ ಅವಾಗ? ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ 17/18. ಓಕೆ, ಸೊ ಇದೇನಾಗುತ್ತೆ? 18 ಮೈನಸ್ 1/18 ವಿಚ್ ಇಸ್ ಈಕ್ವಲ್ ಟು 17/18. ಮತ್ತೆ ಎರಡು ಆನ್ಸರ್ಗಳು ಸೇಮ್ ಆಗಿದ್ದಾವೆ. ಅರ್ಥ ಆಯ್ತಾ? ಸೊ ನಾಟ್ 5 ಅಂದರೆ, ಸಿ ದಿಸ್ ಇಸ್ ನಾಟ್ 5. ವೈ? ಬಿಕಾಸ್ ದಿಸ್ ಇಸ್ 2. ದಿಸ್ ಇಸ್ ಆಲ್ಸೋ ನಾಟ್ 5 ಬಿಕಾಸ್ ಇಟ್ ಇಸ್ 1. ದಿಸ್ ಇಸ್ ಆಲ್ಸೋ ನಾಟ್ 5 ಬಿಕಾಸ್ ಇಟ್ ಇಸ್ 50 ಪೈಸಾ ಅಲ್ವಾ? ಸೊ ಮತ್ತೆ MCQ ಅಂದರೆ ಈ ರೀತಿ ಮಾಡಿ, ಬರಿಬೇಕಂದ್ರೆ ಈ ರೀತಿಯಲ್ಲಿ ಬರೀ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಈಗ? Gopi buys a fish from a shop for his aquarium. The shopkeeper takes out one fish at random from tank containing 5 male and 8 female fish. ಸೊ ಒಂದು ಅಕ್ವೇರಿಯಂ ಟ್ಯಾಂಕ್ ಇದೆ ಇಲ್ಲಿ, ಆಯ್ತಾ? ಮೇಲ್ ಫಿಶ್ಗಳು ಎಷ್ಟಿದಾವೆ? ಮೇಲ್ ಫಿಶ್ಗಳು 5 ಇದಾವೆ, ಫೀಮೇಲ್ ಫಿಶ್ಗಳು 8 ಇದಾವೆ. ಸೊ 5 ಮೇಲ್ ಫಿಶ್ಗಳು, ಫೀಮೇಲ್ ಫಿಶ್ಗಳು 8 ಇರ್ತವೆ, ಆಯ್ತಾ? 8 ಫೀಮೇಲ್ ಫಿಶ್ಗಳು. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಫಿಶ್ ಟೇಕನ್ ಔಟ್ ಇಸ್ ಅ ಮೇಲ್ ಫಿಶ್? ವೆರಿ ಸಿಂಪಲ್. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಮೇಲ್ ಫಿಶ್? ಫೇವರೇಬಲ್ ಬೈ ಟೋಟಲ್ ಮತ್ತೆ ಫೇವರೇಬಲ್ ಔಟ್ಕಮ್ ಬೈ ಡಿವೈಡೆಡ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಹೌ ಮೆನಿ? ಸೊ ಟೋಟಲ್ ಎಷ್ಟಿದಾವೆ? 5 plus 8, 13 ಫಿಶಸ್ ಇನ್ ಟೋಟಲ್. ಮೇಲ್ ಆರ್ 5, ಟೋಟಲ್ ಆರ್ 13. ಸೊ 5/13 ಇದು ನಮ್ಮ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನಂಬರ್ 11 ಆಯ್ತು. ನಂಬರ್ 12 ಏನಿದೆ ನೋಡಿ. A game of chance consists of spinning an arrow which comes to rest pointing at one numbers 1 to 8. See figure 14.5 ಇಲ್ಲಿದೆ. And these are equally likely outcomes. Okay, what is the probability that it will point at 8, an odd number, a number greater than 2, a number lesser than 9? Very simple. ಇಲ್ಲೇನಾಗ್ತಾ ಇದೆ? ಇಲ್ಲೊಂದು ಗೇಮ್ ಇದೆ. ಏನು ಮಾಡ್ಬೇಕು ಗೊತ್ತಾ? ಇದನ್ನ ಯಾರನ್ನೋ ತಿರುಗಿಸ್ಬೇಕಿದ್ದಾರೆ. ಅದು ತಿರುಗಿಸಿದಾಗ ಏನಾಗುತ್ತೆ? ಯಾರೋ ತಿರುಗ್ತಾ ಇರುತ್ತೆ, ತಿರುಗಿ ಸ್ಲೋ ಆಗಿ ಏನಾಗುತ್ತೆ? ಸ್ಟಾಪ್ ಆಗುತ್ತೆ ಒಂದು ಕಡೆ. ಇವಾಗ ಸ್ಟಾಪ್ ಆದಾಗ ಏನು ಕೇಳ್ತಾ ಇದ್ದಾರೆ? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ 8? ಸೊ ಪ್ರಾಬಬಿಲಿಟಿ ಆಫ್ 8 ಏನು? ಫೇವರೇಬಲ್ ಬೈ ಟೋಟಲ್. ಸೊ ಇಲ್ಲಿ ಎಷ್ಟು 8ಗಳಿದಾವೆ? ಫಸ್ಟ್ ಎಷ್ಟು ನಂಬರ್ಗಳಿದಾವೆ ನೋಡಿ. 1 2 3 4 5 6 7 8. ಸೊ N ಆಫ್ T ಟೋಟಲ್ ನಂಬರ್ ಎಷ್ಟಿದಾವೆ? 8. ಎಷ್ಟು 8ಗಳಿದಾವೆ? ಒಂದೇ ಒಂದು 8 ಇದೆ. ಎಲ್ಲಿದೆ? ಇಲ್ಲಿದೆ ನೋಡಿ, 8. ಸೊ ಪ್ರಾಬಬಿಲಿಟಿ ಆಫ್ 8 ವಿಲ್ ಬಿ 1/8. ಕರೆಕ್ಟ್. ಇದು ಕ್ವಶನ್ ನಂಬರ್ 1ಗೆ ಆನ್ಸರ್. ಅರ್ಥ ಆಯ್ತಾ? ಎರಡನೇ ಪ್ರಶ್ನೆ ನೋಡಿ ಏನಿದೆ? ಅಂಡ್ ಆಡ್ ನಂಬರ್, ಎಷ್ಟು ಆಡ್ ನಂಬರ್ಗಳಿದಾವೆ ನೋಡಿ? ನಂಬರ್ 2 ಪ್ರಾಬಬಿಲಿಟಿ ಆಫ್ ಆಡ್ ನಂಬರ್. ಎಷ್ಟು ಆಡ್ ನಂಬರ್ಗಳಿದಾವೆ? 1 2 3 4. ಸೊ 4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದಾವೆ? 8.
ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಇಸ್ 1/2. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಅ ನಂಬರ್ ಗ್ರೇಟರ್ ದ್ಯಾನ್ 2. ಥರ್ಡ್ ಒನ್, ಪ್ರಾಬಬಿಲಿಟಿ ಆಫ್ ಅ ನಂಬರ್ ಗ್ರೇಟರ್ ದ್ಯಾನ್ 2. 2ಗಿಂತ ಜಾಸ್ತಿ ಎಷ್ಟು ನಂಬರ್ಗಳಿದಾವೆ ನೋಡಿ? 1 2 3 4 5 6. 6 ನಂಬರ್ಗಳು ಜಾಸ್ತಿ ಇದಾವೆ 2ಗಿಂತ ಜಾಸ್ತಿ. ಸೊ 6/8 ವಿಚ್ ಇಸ್ ಈಕ್ವಲ್ ಟು 3/4. ಇದು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 2. ಅರ್ಥ ಆಗ್ತಾ ಇದೆಯಾ? ಸಿಂಪಲ್. ಗ್ರೇಟರ್ ದ್ಯಾನ್ 2 ಎಷ್ಟು ನಂಬರ್ಗಳಿದಾವೆ? 6 ನಂಬರ್ಗಳಿದಾವೆ. ಕೌಂಟ್ ಮಾಡಿ, 6ನ ಇಲ್ಲಿ ಬರೀರಿ, ಟೋಟಲ್ ನಂಬರ್ಗಳು ಇಲ್ಲಿ ಬರೀರಿ, ರೆಡ್ಯೂಸ್ ಮಾಡಿ, ಅದೇ ನಮ್ಮ ಆನ್ಸರ್. ಸಖತ್ ಈಸಿ ಇದೆ ಪ್ರಾಬಬಿಲಿಟಿ. ನೆಕ್ಸ್ಟ್ ಫೋರ್ತ್ ಒನ್, ಆ ನಂಬರ್ ಲೆಸ್ ದೆನ್ 9. ಸೊ ಇದನ್ನು ತಿರುಗಿಸಿದಾಗ 9ಗಿಂತ ಕಡಿಮೆ ಬರುತ್ತೆ ನಂಬರು. ಸೊ ಏನಂತ ಬರೀಬೇಕು? ಫೋರ್ತ್ ಒನ್, ಪ್ರಾಬಬಿಲಿಟಿ ಆಫ್ ಅ ನಂಬರ್ ಲೆಸ್ಸರ್ ದ್ಯಾನ್ 9. ಸೊ ಲೆಸ್ಸರ್ ದ್ಯಾನ್ 9 ಎಷ್ಟಿದಾವೆ ನೋಡಿ? 8 ಇದಾವೆ. ಟೋಟಲ್ ಎಷ್ಟಿದಾವೆ? 8 ಇದಾವೆ. ಸೊ ವಿಚ್ ಇಸ್ ಈಕ್ವಲ್ ಟು 8/8 ವಿಚ್ ಇಸ್ ಈಕ್ವಲ್ ಟು 1. ಅಷ್ಟೇ. ಅರ್ಥ ಆಯ್ತಾ? ಸೊ ಇದು ಫೋರ್ತ್ ಒನ್ ಬಂದ್ಬಿಟ್ಟು ಯಾವ ಟೈಪ್ ಆಫ್ ಇವೆಂಟ್ ಇದು? ಫೋರ್ತ್ ಒನ್ ಇಸ್ ಅ sure or certain event. Why? Because the probability of this event is equal to 1. That is why it is a sure or certain event. Alright? Okay. Next. A die is thrown once. Find the probability of getting. ಆಯ್ತಾ? ಒಂದು ಸತಿನ ಡೈನ ಎಸ್ತಿದ್ದಾರೆ, ಅಂದರೆ ಒಂದು ಡೈನ ಒಂದು ಸತಿ ರೋಲ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬಬಿಲಿಟಿಯಲ್ಲಿ ಬರೆಯೋದು? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಸೊಲ್ಯೂಷನ್ ಏನಂತ ಬರೀಬೇಕು? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ when die is thrown once. Die is thrown once. Okay, thrown once is equal to 1 2 3 4 5 and 6. ಇದು ನಮ್ಮ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆಗುತ್ತೆ. ಓಕೆ, ಆಲ್ ರೈಟ್. ಇದರಲ್ಲಿ ನಾವೇನು ಕಂಡುಹಿಡಬೇಕು? ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್. ಸೊ ಏನು ಬರೀಬೇಕು? ಪಿ ಆಫ್ ಪ್ರೈಮ್ ನಂಬರ್. ಪಿ ಆಫ್ ಪ್ರೈಮ್ ನಂಬರ್ ಇಸ್ ಈಕ್ವಲ್ ಟು ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಓಕೆ, ಈ ಥರ ಬರ್ಕೊಂಡು ಈ ಕಡೆ ಬನ್ನಿ. ಮತ್ತೆ ಪ್ರೈಮ್ ನಂಬರ್ಸ್ ಯಾವ್ದು ಇದಾವೆ ನೋಡಿ ಇದರಲ್ಲಿ? ಪ್ರೈಮ್ ನಂಬರ್ಸ್ ಆರ್ 2 3 and 5. ಸೊ ಇವು 3 ಪ್ರೈಮ್ ನಂಬರ್ಗಳು ತಾನೆ. ಸೊ ಎನ್ ಆಫ್ ಪ್ರೈಮ್ ನಂಬರ್ಸ್ಗಳು ಎಷ್ಟಾಗ್ತವೆ? ಎನ್ ಆಫ್ ಪ್ರೈಮ್ ನಂಬರ್ಸ್ ಇಸ್ ಈಕ್ವಲ್ ಟು 3. ಕರೆಕ್ಟ್. ಇಲ್ಲಿ ಎನ್ ಆಫ್ ಟಿ ಎಷ್ಟಾಗುತ್ತೆ? ಎನ್ ಆಫ್ ಟಿ ಇಸ್ ಈಕ್ವಲ್ ಟು 6. ಸೊ ದಿಸ್ ವಿಲ್ ಬಿ 3/6 ವಿಚ್ ಇಸ್ ಈಕ್ವಲ್ ಟು 1/2. ದಿಸ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್. ಅರ್ಥ ಆಯ್ತಾ? ಇದೇ ರೀತಿಯಲ್ಲಿ ಸೆಕೆಂಡ್ ಒನ್ ನೋಡಿ, ಇದು ಕ್ವಶನ್ ನಂಬರ್ 1 ಆಯಿತು. ಕ್ವಶನ್ ನಂಬರ್ 2 ನೋಡಿ ಏನಿದೆ? a number lying between 2 and 6. ಸೊ ಇದನ್ನು ನಾವು ಆಲ್ರೆಡಿ ಎಕ್ಸಾಂಪಲ್ ಮಾಡಿರೋ ಜ್ಞಾಪಕ ಇದೆ ನನಗೆ, ಬಟ್ ಇನ್ನೊಂದ್ಸತಿ ಮಾಡೋಣ. ನಂಬರ್ ಲೈಯಿಂಗ್ ಬಿಟ್ವೀನ್ 2 and 6 ಯಾವ ಥರ ಬರೀಬೋದು? ಪ್ರಾಬಬಿಲಿಟಿ ಆಫ್ ಅ ನಂಬರ್ ಲೈಯಿಂಗ್ ಬಿಟ್ವೀನ್ 2 and 6. ಸೊ 2 ಮತ್ತು 6 ನಡುವೆ ಎಷ್ಟು ನಂಬರ್ಗಳಿದಾವೆ? ಈ ಕಡೆ ಬನ್ನಿ ಇವಾಗ. ಸೊ ನಂಬರ್ ಲೈಯಿಂಗ್ ಬಿಟ್ವೀನ್ 2 and 6 ಯಾವ್ದಾಗುತ್ತೆ ನೋಡಿ? 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ. ಸೊ ಎನ್ ಆಫ್ ನಂಬರ್ ಲೈಯಿಂಗ್ ಬಿಟ್ವೀನ್ 2 of 6 ಎಷ್ಟಿದಾವೆ? 3 ಇದಾವೆ. ಸೊ ದಿಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಅಂದರೆ ಎಷ್ಟಾಗುತ್ತೆ ಇಲ್ಲಿ? 3/6 ವಿಚ್ ಇಸ್ ಈಕ್ವಲ್ ಟು 1/2. ಕರೆಕ್ಟಾ? 3/6, 3 4 5 ಗ್ರೇಟರ್ ದನ್ 2 ಲೆಸರ್ ದನ್ 6. ಸೊ 1/2 ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಬಿಟ್ವೀನ್ 2 and 6. ಅರ್ಥ ಆಯ್ತಾ? ಆಲ್ ರೈಟ್. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಆಡ್ ನಂಬರ್. ಥರ್ಡ್ ಒನ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಆಡ್ ನಂಬರ್. ಈ ಕಡೆ ಬನ್ನಿ ಇವಾಗ. ಆಡ್ ನಂಬರ್ ಎಷ್ಟಿದಾವೆ ನೋಡಿ? ಆಡ್ ನಂಬರ್ಸ್ ಎಷ್ಟಿದಾವೆ? 1 3 5. ಎನ್ ಆಫ್ ಆಡ್ ನಂಬರ್ಸ್ ಎಷ್ಟಾಗುತ್ತೆ? ಅಂದರೆ ಎಷ್ಟು ಆರ್ಡರ್ ನಂಬರ್ಗಳಿದ್ದಾವೆ? 3. ಸೊ ಇಲ್ಲಿ ಏನಂತ ಬರಿಬೋದು ಮತ್ತೆ? ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ ವಿಚ್ ಇಸ್ ಈಕ್ವಲ್ ಟು 3/6 ವಿಚ್ ಇಸ್ ಈಕ್ವಲ್ ಟು 1/2. ಸೊ 1/2 ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಆಡ್ ನಂಬರ್. 1/2 is the probability of getting a number which is greater than 2 but lesser than 6. 1/2 is the probability of getting a prime number when a die is thrown once. ಅರ್ಥ ಆಯ್ತಾ? ಸೊ ಇದು ಎಕ್ಸಸೈಸ್ 14 ಕ್ವಶನ್ ನಂಬರ್ 13. ಮುಂದಿನ ಪ್ರಶ್ನೆ ಎಕ್ಸಸೈಸ್ 14.1 ಕ್ವಶನ್ ನಂಬರ್ 14. ಪ್ರಶ್ನೆ ಏನಿದೆ ನೋಡಿ? ಒನ್ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಅ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್. ನಾನು ಹೇಳಿರೋ ಥರ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಕಿಂಗ್ ಆಫ್ ರೆಡ್ ಕಲರ್, ಅ ಫೇಸ್ ಕಾರ್ಡ್, ಅ ರೆಡ್ ಫೇಸ್ ಕಾರ್ಡ್, ಜಾಕ್ ಆಫ್ ಹಾರ್ಟ್ಸ್, ಸ್ಪೇಡ್, ಕ್ವೀನ್ ಆಫ್ ಡೈಮಂಡ್ಸ್. ಸೊ ನಾನು ಹೇಳಿದ್ನಲ್ವಾ, ಆ ಸ್ಟ್ರಕ್ಚರ್ ಮುಂಚೆ ತೋರಿಸಿದ್ದೀನಲ್ಲ, ಆ ಸ್ಟ್ರಕ್ಚರ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಅದನ್ನು ನಿಮ್ಮ ಬುಕ್ಕಲ್ಲಿ ಕೂಡ ಬರ್ಕೊಳ್ಳಿ, ರಿವೈಂಡ್ ಮಾಡಿಬಿಟ್ಟು ನೋಡಿ ಅದನ್ನು ಒಂದ್ಸತಿ. ಓಕೆ, ತುಂಬ ಇಂಪಾರ್ಟೆಂಟ್ ಅದು ನಿಮ್ಮ ತಲೆಯಲ್ಲಿದ್ದರೆ ನನ್ನ ತಲೆಯಲ್ಲಿದೆ ಅದು. ಓಕೆ, ಸೊ ನನ್ನ ತಲೆಯಲ್ಲಿರೋ ಕಾರಣ ನನಗೆ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದು ನಿಮ್ಮ ತಲೆಯಲ್ಲಿದ್ದರೆ ಏನಾಗುತ್ತೆ, ನಿಮಗೂ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇವಾಗ ಈ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಥವಾ ಈ ಎಕ್ಸಸೈಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಇವಾಗ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಅದನ್ನು ಬರೀರಿ. ಇವಾಗ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ, ಅದನ್ನು ಬರೆದ್ಬಿಟ್ಟು ಈ ಪ್ರಾಬ್ಲಮ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಏನಿದೆ ಪ್ರಾಬ್ಲಮಲ್ಲಿ? ಒಂದೇ ಒಂದು ಕಾರ್ಡ್ನ ಡ್ರಾ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಬಬಿಲಿಟಿ ಕಂಡುಹಿಡಬೇಕು? 6 ಪ್ರಾಬಬಿಲಿಟಿನ ಕಂಡುಹಿಡಬೇಕು.
ಸೊ ನಮ್ಗೆ ಆ ಸ್ಟ್ರಕ್ಚರ್ ಜ್ಞಾಪಕ ಇದೆ. ಸೊ ಸೊಲ್ಯೂಷನ್ ಈ ರೀತಿ ಬರೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಪ್ರಾಬಬಿಲಿಟಿ ಅ ಕಿಂಗ್ ಆಫ್ ರೆಡ್ ಕಲರ್, ಕಿಂಗ್ ಆಫ್ ರೆಡ್. ಸೊ ಬ್ಲ್ಯಾಕಿನ ಕೆಳಗಡೆ ಎಷ್ಟು ಶೇಪ್ಸ್ ಇದಾವೆ? 2. ರೆಡ್ಡಿನ ಕೆಳಗಡೆ ಎಷ್ಟು ಶೇಪ್ಸ್ ಇದಾವೆ? 2. ಒಂದು ಶೇಪಲ್ಲಿ ಒಂದು ಕಿಂಗ್ ಇರುತ್ತೆ, ಕರೆಕ್ಟ್. ಸೊ ಕಿಂಗ್ ಆಫ್ ರೆಡ್ ಅಂದರೆ 2 ರೆಡ್ ಶೇಪ್ಸ್ ಇದಾವೆ, ಹಂಗಂದ್ರೆ 2 ಕಿಂಗ್ಗಳು ಇರ್ತವೆ. ಸೊ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52, which is equal to 1/26. So probability of getting a king of red color is 1/26. ಅರ್ಥ ಆಯ್ತಾ? All right. Next, a face card. Probability of getting a face card. ಒಂದು ಸೂಟಲ್ಲಿ ಎಷ್ಟು ಫೇಸ್ ಕಾರ್ಡ್ಗಳು ಇರ್ತವೆ? 3. ಯಾವ್ದಾದ್ರು? ಜೆ, ಕ್ಯೂ, ಕೆ. ಎಷ್ಟು ಸೂಟ್ಸ್ಗಳಿದ್ದಾವೆ? 4. ಸೊ 4 3s are 12, ಕರೆಕ್ಟ್. ಸೊ 12/52, which is equal to ಏನಾಗುತ್ತೆ? 2 6s are 2 26s are 2 3s are 2 13s are. ಸೊ 3/13. ಓಕೆ. ಸೊ ಪ್ರತಿ ಸತಿ ಇಲ್ಲೇನು ಬರಬೇಕು ಮಧ್ಯದಲ್ಲಿ? ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಬರಿಬೇಕು. ಎಲ್ಲಿ ಬರಿಬೇಕು ಇದನ್ನ? ಇಲ್ಲಿ ಬರಿಬೇಕು, ಮಧ್ಯದಲ್ಲಿ ಇಲ್ಲಿ ಬರಿಬೇಕು. ಓಕೆ, ಇಲ್ಲಿ ಬರಿಬೇಕು. ಅದನ್ನ ನಾನು ಬರೀತಾ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ, ಬಟ್ ನೀವು ಬರಿಬೇಕು. ಓಕೆ. ನೆಕ್ಸ್ಟ್, ಫೇಸ್ ಕಾರ್ಡ್ ಆಯಿತು. ಅ ರೆಡ್ ಫೇಸ್ ಕಾರ್ಡ್, ಪ್ರಾಬಬಿಲಿಟಿ ಆಫ್ ರೆಡ್ ಫೇಸ್ ಕಾರ್ಡ್. ವೆರಿ ಸಿಂಪಲ್, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಷ್ಟು ಫೇಸ್ ಕಾರ್ಡ್ಗಳು ಇರ್ತವೆ ಒಂದು ಸೂಟಲ್ಲಿ? 3. ರೆಡ್ ಎಷ್ಟಿದಾವೆ? 2. ಸೊ 3 2s are 6. ಸೊ 6/52 ಆಗತ್ತೆ ಇದು. ಸೊ 2 3s are 2 26s are 3/26 is the probability of getting a red face card. Okay, next, fourth one, a jack of hearts. Jack of hearts. ಎಷ್ಟಿದಾವೆ jack of hearts? ಹಾರ್ಟ್ಸ್ ಒಂದೇ ಇದೆ, ಅದರಲ್ಲಿ ಒಂದೇ ಒಂದು ಜಾಕ್ ಇರುತ್ತೆ. ಸೊ ದಟ್ ವಿಲ್ ಬಿ 1/52 ಅಷ್ಟೇ, ಸಿಂಪಲ್. ಓಕೆ. ನೆಕ್ಸ್ಟ್, ಅ ಕ್ವೀನ್ ಆಫ್ ಡೈಮಂಡ್ಸ್. ಕ್ವೀನ್ ಆಫ್ ಡೈಮಂಡ್ಸ್, ಪ್ರಾಬಬಿಲಿಟಿ ಆಫ್ ಕ್ವೀನ್ ಆಫ್ ಡೈಮಂಡ್ಸ್. ಸೊ ಕ್ವೀನ್ ಆಫ್ ಡೈಮಂಡ್ಸ್ ಮತ್ತೆ ಒಂದೇ ಇರುತ್ತೆ ಔಟ್ ಆಫ್ 52. ಸೊ 1/52 ಅಷ್ಟೇ. ಸೊ ಇಲ್ಲಿಗೆ ಕಾರ್ಡ್ಸ್ ಇನ್ ಅ ಕಾನ್ಸೆಪ್ಟ್ ಮತ್ತೆ ಕಾರ್ಡ್ಸ್ ಮೇಲೆ ಇರುವ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದೀವಿ. ಮುಂದಿನ ಪ್ರಶ್ನೆ 15 ಪ್ರಶ್ನೆ ನೋಡೋಣ ಏನಿದೆ ಅಂತ. 5 ಕಾರ್ಡ್ಸ್, 5 ಕಾರ್ಡ್ಗಳು ತಗೊಂಡಿದ್ದಾರೆ. ಯಾವ್ದು 5 ಕಾರ್ಡ್ಗಳು? 10 ಜಾಕ್, ಕ್ವೀನ್ ಅಂಡ್ ಕಿಂಗ್. ಅದು ಬರ್ಕೊಂಡ್ಬಿಡೋಣ. 5 ಕಾರ್ಡ್ಗಳಿದಾವೆ, ಇದರಲ್ಲಿ 10 ಇದೆ, ಜಾಕ್, ಕ್ವೀನ್, ಕಿಂಗ್, ಇನ್ನೊಂದು ಕಾರ್ಡ್ ಬಂದ್ಬಿಟ್ಟು ಅಂಡ್ ಆನ್ ಏಸ್, ಏಸ್ ಎ. ಆಯ್ತಾ? 5 ಕಾರ್ಡ್ಗಳು ತಗೊಂಡಿದ್ದಾರೆ. ಆಫ್ ಡೈಮಂಡ್ಸ್ ಆರ್ ವೆಲ್ ಶಫಲ್ಡ್. ಎಷ್ಟು ಕಾರ್ಡ್ಗಳು ಶಫಲ್ ಮಾಡ್ತಾ ಇದ್ದಾರೆ? 5 ಕಾರ್ಡ್ನ ವೆಲ್ ಶಫಲ್ ಮಾಡ್ತಾ ಇದ್ದಾರೆ. ಓಕೆ. ಫೈಂಡ್ ವಿತ್ ದೇರ್ ಫೇಸ್ ಡೌನ್, ಅಂದ್ರೆ ಈ ಕಾರ್ಡ್ನ ಶಫಲ್ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ? ಹಿಂಗಿರೋ ಕಾರ್ಡ್ನ ಉಲ್ಟಾ ಇಟ್ಟಿದ್ದಾರೆ ಈ ತರ. ಓಕೆ, ಕೆಳಗಡೆ ಫೇಸ್ ಮಾಡ್ಬಿಟ್ಟು ಇಟ್ಟಿದ್ದಾರೆ. 1 ಕಾರ್ಡ್ ಇಸ್ ದೆನ್ ಪಿಕ್ಡ್ ಅಪ್ ಅಟ್ ರ್ಯಾಂಡಮ್. ಈ 5 ಕಾರ್ಡಲ್ಲಿ 1 ಕಾರ್ಡ್ನ ತೆಗಿತಾರೆ. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಕಾರ್ಡ್ ಇಸ್ ಕ್ವೀನ್? ಅರ್ಥ ಆಯ್ತಿದ್ಯಾ? ಸೊ 5 ಕಾರ್ಡ್ನ ತಗೊಂಡಿದ್ದಾರೆ, ಉಲ್ಟಾ ಮಾಡಿದ್ದಾರೆ, ಕಾರ್ಡ್ಗಳನ್ನೆಲ್ಲ ಶಫಲ್ ಮಾಡಿದ್ದಾರೆ. ಆಮೇಲೆ 1 ಕಾರ್ಡ್ನ ಎತ್ತಿದಾಗ ಕ್ವೀನ್ ಬರೋ ಸಾಧ್ಯತೆ ಏನು ಅಂತ ಕೇಳ್ತಾರೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಕ್ವೀನ್ ಏನು ಫಾರ್ಮುಲಾ? ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 5 ಇದೆ, ಕ್ವೀನ್ ಎಷ್ಟಿದಾವೆ ನೋಡಿ? ಒಂದೇ ಒಂದಿದೆ. ಸೊ 1/5. ಸೊ ದಿಸ್ ವಿಲ್ ಬಿ ದ ಪ್ರಾಬಬಿಲಿಟಿ ಆಫ್ ಕ್ವೀನ್. ಅಷ್ಟೇ, ಅರ್ಥ ಆಯ್ತಾ? ಇದು ಸಬ್ ಕ್ವಶನ್ ನಂಬರ್ 1. ಸಬ್ ಕ್ವಶನ್ ನಂಬರ್ 2 ಏನಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ. ಇಫ್ ದ ಕ್ವೀನ್ ಇಸ್ ಡ್ರಾನ್ ಅಂಡ್ ಪುಟ್ ಅಸೈಡ್. ಇವಾಗ ಇಲ್ಲಿ ಕ್ವೀನೇ ಬಂತು ಅನ್ಕೊಳ್ಳಿ, ಆಯ್ತಾ? ಶಫಲ್ ಮಾಡಾದ್ಮೇಲೆ 1 ಕಾರ್ಡ್ನ ತೆಗಿತೀವಲ್ವಾ, ಆ ಕಾರ್ಡ್ ಕ್ವೀನೇ ಬಂತು ಅನ್ಕೊಳ್ಳಿ. ಆ ಕ್ವೀನ್ನ ತಗೊಂಡು ಪಕ್ಕದಲ್ಲಿ ಇಟ್ಟಿದ್ದೀವಿ. ಇವಾಗ ಈ ಕ್ವೀನ್ ಎಲ್ಲಿದೆ? ಇಲ್ಲಿಲ್ಲ, ಈ ಕ್ವೀನ್ ಇಲ್ಲಿದೆ. ಈಗ ಇಲ್ಲಿದೆ ರಾಣಿ. ಓಕೆ, ಏನಂತ ಹೇಳ್ತಾ ಇದ್ದಾರೆ? ಇಫ್ ದ ಕ್ವೀನ್ ಇಸ್ ಡ್ರಾನ್ ಅಂಡ್ ಪುಟ್ ಅಸೈಡ್, ಇಫ್ ದ ಕ್ವೀನ್ ಇಸ್ ಡ್ರಾನ್ ಅಂಡ್ ಪುಟ್ ಅಸೈಡ್, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಸೆಕೆಂಡ್ ಕಾರ್ಡ್ ಪಿಕ್ಡ್ ಅಪ್? ಸೊ 1 ಕಾರ್ಡ್ ತೆಗೆದ್ವಿ, ಕ್ವೀನ್ ಬಂತು, ಸೈಡಲ್ಲಿ ಇಟ್ಟಿದ್ದೀವಿ. ಇವಾಗ ಮತ್ತೆ ಇನ್ನೊಂದು ಕಾರ್ಡ್ನ ತೆಗಿತಾ ಇದೀವಿ. ಓಕೆ, ದ ಸೆಕೆಂಡ್ ಕಾರ್ಡ್ ಪಿಕ್ಡ್ ಅಪ್ ಇಸ್ ಆನ್ ಏಸ್, ಇಸ್ ಅ ಕ್ವೀನ್ ಅಗೇನ್. ಆಯ್ತಾ? ಇವಾಗ 2ನೇ ಕಾರ್ಡು ಅಂದ್ರೆ ಇವಾಗೇನು? ಪ್ರಾಬಬಿಲಿಟಿ ಆಫ್ ಏಸ್ ಎ ಏನು ಮತ್ತೆ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಫೇವರೇಬಲ್ ಔಟ್ಕಮ್ ಎಷ್ಟು ಎಗಳಿದಾವೆ ನೋಡಿ? ಒಂದೇ ಒಂದು ಎ ಇದೆ. ಸೊ 1. ಟೋಟಲ್ ನಂಬರ್ ಆಫ್ ಔಟ್ಕಮ್ ಎಷ್ಟು? 5 ಅಲ್ಲ, ಕ್ವೀನ್ ಎದ್ದು ಆ ಕಡೆ ಹೋಗಿದೆ. ಸೊ 4 ಅಷ್ಟೇ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಏಸ್ ವಿಲ್ ಬಿ ಈಕ್ವಲ್ ಟು 1/4. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಪ್ರಾಬಬಿಲಿಟಿ ಆಫ್ ಅ ಕ್ವೀನ್ ಅಂತ ಕೂಡ ಕೇಳಿದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ಕ್ವೀನ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 4. ಯಾಕಂದ್ರೆ 4 ಕಾರ್ಡ್ಗಳಿದಾವೆ. ಎಷ್ಟು ಕ್ವೀನ್ಗಳಿದಾವೆ ನೋಡಿ? 0 ಕ್ವೀನ್ಗಳಿದಾವೆ, 0 ಕ್ವೀನ್ಸ್ಗಳಿದಾವೆ. ಸೊ 0/4 ಇಸ್ ನಥಿಂಗ್ ಬಟ್ 0. ದಿಸ್ ಟೈಪ್ ಆಫ್ ಇವೆಂಟ್ ಇಸ್ ಕಾಲ್ಡ್ ಆಸ್ ವಾಟ್? ಇಂಪಾಸಿಬಲ್ ಇವೆಂಟ್. ಅರ್ಥ ಆಯ್ತಾ? ಸೊ ಮೊದಲನೇ ಕ್ವಶನ್ಗೆ ಇದು ಆನ್ಸರು, ಇದು ಆನ್ಸರು. 2ನೇ ಕ್ವಶನ್ಗೆ ಇದು ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ ನೋಡಿ ಏನಿದೆ.
12 defective pens are accidentally mixed with 132 good ones. 12 ಡಿಫೆಕ್ಟಿವ್ ಪೆನ್ಗಳು. ಡಿಫೆಕ್ಟಿವ್ ಪೆನ್ಗಳು ಅಂದ್ರೆ ಏನು? ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಬ್ ಬರುತ್ತಲ್ವಾ, ಸೊ ಕ್ಲಿಕ್ ಮಾಡಿದ್ರೆ ನಿಬ್ ಬರಲ್ಲ, ಡಿಫೆಕ್ಟಿವ್. ಆಯ್ತಾ? ಕ್ಲಿಕ್ ಮಾಡಿದೀವಿ, ನಿಬ್ ಬರ್ತಾ ಇದೆ, ಬರೆದ್ರೆ ರೆಡ್ ಕಲರ್ ಬರೀತಾ ಇದೆ, ಬಟ್ ಇಂಕ್ ಇರೋದು ಬ್ಲೂ ಕಲರ್, ಮತ್ತೆ ಡಿಫೆಕ್ಟಿವ್. ಸೊ ಡಿಫೆಕ್ಟಿವ್ ಅಂದ್ರೆ ಒಂದಲ್ಲ ಒಂಥರದ್ದು ಏನೋ ಒಂದು ಕಮ್ಮಿ ಇರುತ್ತೆ ಪೆನ್ನಲ್ಲಿ. ಆಯ್ತಾ? ಆ ತರ 12 ಡಿಫೆಕ್ಟಿವ್ ಪೆನ್ಗಳನ್ನ 132 ಒಳ್ಳೆ ಪೆನ್ಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮಾಡಿದ್ಮೇಲೆ ಏನ್ ಮಾಡಿದ್ರು ಅವರು? ಇಟ್ ಇಸ್ ನಾಟ್ ಪಾಸಿಬಲ್ ಟು ಜಸ್ಟ್ ಲುಕ್ ಎಟ್ ದ ಪೆನ್ ಅಂಡ್ ಟೆಲ್ ವೆದರ್ ಇಟ್ ಇಸ್ defective or not. One pen is taken out of the random from this lot. Determine the probability that the pen taken out is a good one. ಇವಾಗ ಇಲ್ಲಿ ನೋಡಿ, ಡಿಫೆಕ್ಟಿವ್ ಪೆನ್ಗಳು, number of defective pens. Okay, number of defective pens is equal to 12. Number of good pens is equal to 132. Total number of pens, total number of pens is equal to 144. ಇದು ಟೋಟಲ್ ನಂಬರ್ ಆಫ್ ಪೆನ್ಸ್. ಇವಾಗ ಈ ಟೋಟಲ್ ನಂಬರ್ ಆಫ್ ಪೆನ್ಸ್ ಅಲ್ಲಿ ನಾವು ಒನ್ ಪೆನ್ ನ ತೆಗಿತಾ ಇದೀವಿ. ಆ ಪೆನ್ನು ಯಾವ ತರ ಇರಬೇಕು? ಡಿಟರ್ಮೈನ್ ದ ಪ್ರಾಬಬಿಲಿಟಿ ದಟ್ ದ ಪೆನ್ ಟೇಕನ್ ಔಟ್ ಇಸ್ ಅ ಗುಡ್ ಒನ್. ಗುಡ್ ಒನ್ ಅಂದ್ರೆ ಪ್ರಾಬಬಿಲಿಟಿ ಆಫ್ ಅ ಗುಡ್ ಪೆನ್. ಕರೆಕ್ಟ್? ಪ್ರಾಬಬಿಲಿಟಿ ಆಫ್ ಅ ಗುಡ್ ಪೆನ್. ಏನ್ ಪ್ರಾಬಬಿಲಿಟಿ ಆಫ್ ಅ ಗುಡ್ ಪೆನ್? ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್. ಸೊ ಫೇವರೇಬಲ್ ಔಟ್ಕಮ್ ನಮ್ಗೆ ಏನ್ ಬೇಕು? ಗುಡ್ ಪೆನ್ ಬೇಕು. ಎಷ್ಟು ಗುಡ್ ಪೆನ್ಗಳಿದಾವೆ? 132. 132. Total number of outcomes, total number of ಎಷ್ಟು ಪೆನ್ಸ್ ಇದಾವೆ? 144. 144. ಸೊ 2 6s, 2 6s, 2 7s, 2 2s, ಮತ್ತೆ 2 33s, 2 36s ಅಷ್ಟೇ ಅನ್ಸುತ್ತೆ. ಓಕೆ, 3 ಇಂದ ಹೋಗುತ್ತೆ, ಮತ್ತೆ 3 11s, 3 12s. Therefore, probability of getting a good pen will be equal to 11/12. ಇದು ನಮ್ಮ ಸರಿಯಾದ ಉತ್ತರ. ಅರ್ಥ ಆಯ್ತಾ? ತುಂಬಾ ಈಸಿ ಇದೆ ನೋಡಿ, ಏನು ಬರೆಯಂಗಿಲ್ಲ ಇದರಲ್ಲಿ. ಡಿಫೆಕ್ಟಿವ್ ಪೆನ್ಸ್, ಗುಡ್ ಪೆನ್ಸ್, ಟೋಟಲ್ ನಂಬರ್ ಆಫ್ ಪೆನ್ಸ್, ಪ್ರಾಬಬಿಲಿಟಿ ಆಫ್ ಗುಡ್ ಪೆನ್, ಫೇವರೇಬಲ್ ಬೈ ಟೋಟಲ್, ಫೇವರೇಬಲ್ ಟೋಟಲ್, ರೆಡ್ಯೂಸ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಪ್ರಾಬಬಿಲಿಟಿ ಸಖತ್ ಈಸಿ. ಏನ್ ನೆನಪು ಇಟ್ಕೋಬೇಕು ನೀವು ಇದರಲ್ಲಿ? ಒಂದು ಪಾಸ್ಕಲ್ಸ್ ಟ್ರಯಾಂಗಲ್ ಆಫ್ ಫಾರ್ ಕಾಯಿನ್ಸ್, ಎರಡನೇದು ಆ ಕಾರ್ಡ್ಸ್ ಇನ್ ಫ್ಲೋ ಚಾಟ್, ಮೂರನೇದು ಏನ್ ನೆನಪು ಇಟ್ಕೋಬೇಕು? ಡೈಸ್. 6 to the power of n, 6 to the power of n ಅಂದ್ರೆ ನಂಬರ್ ಆಫ್ ಡೈಸ್ ಅಂತ ಅಷ್ಟೇ. ಅದು ಬಿಟ್ರೆ ಪ್ರಾಬಬಿಲಿಟಿ ಆಫ್ ಫಾರ್ಮ್ಯುಲಾ, ಅಟ್ ಲೀಸ್ಟ್, ಕಾಂಪ್ಲಿಮೆಂಟರಿ ಈವೆಂಟ್ಸ್, ರೇಂಜ್ ಆಫ್ ಇ, ಇಷ್ಟೆಲ್ಲ ನಾಪ್ ಕಟ್ಕೊಂಡ್ರೆ ಸಾಕು. ಆಲ್ ರೈಟ್, ಓಕೆ. ನೆಕ್ಸ್ಟ್ 17ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಅ ಲಾಟ್ ಆಫ್ 20 ಬಲ್ಬ್ಸ್ ಕಂಟೈನ್ 4 ಡಿಫೆಕ್ಟಿವ್ ಒನ್ಸ್. ಆಯ್ತಾ? ಒಂದು ಬಾಕ್ಸ್ ಅಲ್ಲಿ 20 ಬಲ್ಬ್ಗಳಿದಾವೆ. ಆ ಬಾಕ್ಸಿನಲ್ಲಿ ಆ 20 ಬಲ್ಬ್ ಅಲ್ಲಿ 4 ಡಿಫೆಕ್ಟಿವ್ ಒನ್ಸ್, ಅಂದ್ರೆ ಹತ್ತಲ್ಲ, ಉರಿಯಲ್ಲ ಆ ಬಲ್ಬ್ಗಳೆಲ್ಲ. ಡಿಫೆಕ್ಟಿವ್ ಒನ್ಸ್. ಒನ್ ಬಲ್ಬ್ ಇಸ್ ಡ್ರಾನ್ ಔಟ್ ಆಫ್ ಅ ರ್ಯಾಂಡಮ್ ಫ್ರಮ್ ದ ಲಾಟ್. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಬಲ್ಬ್ ಇಸ್ ಡಿಫೆಕ್ಟಿವ್? ಮುಗಿಸ್ಬಿಡೋಣ ಇದನ್ನು. ಓಕೆ, ಸೊ ಸೊಲ್ಯೂಷನ್ ನಂಬರ್ 1. ಟೋಟಲ್ ನಂಬರ್ ಆಫ್ ಬಲ್ಬ್ಸ್, ಟೋಟಲ್ ಬಲ್ಬ್ಸ್ ಎಷ್ಟಿದಾವೆ? ಟೋಟಲ್ ಬಲ್ಬ್ಸ್ ಇಸ್ ಈಕ್ವಲ್ ಟು 20. ಡಿಫೆಕ್ಟಿವ್ ಬಲ್ಬ್ಸ್ ಎಷ್ಟಿದಾವೆ? ಡಿಫೆಕ್ಟಿವ್ ಬಲ್ಬ್ಸ್ ಇಸ್ ಈಕ್ವಲ್ ಟು 4. ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಎಷ್ಟಿರ್ತಾವೆ? ಅಥವಾ ಗುಡ್ ಬಲ್ಬ್ಸ್, ಏನ್ ಬೇಕಾದ್ರೂ ಬರೀಬಹುದು, ನಾನು ನಾನ್ ಡಿಫೆಕ್ಟಿವ್ ಅಂತ ಬರೀತಿದ್ವಿ. ನಾನ್ ಡಿಫೆಕ್ಟಿವ್ ಬಲ್ಬ್ಸ್ 16 ಇದಾವೆ. ನಾವೇನ್ ಕಂಡುಹಿಡಿಬೇಕು? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ಬಲ್ಬ್ ಇಸ್ ಡಿಫೆಕ್ಟಿವ್? ಸೊ ಪ್ರಾಬಬಿಲಿಟಿ ಆಫ್ ಡಿಫೆಕ್ಟಿವ್ ಇಸ್ ಈಕ್ವಲ್ ಟು ಫೇವರೇಬಲ್ ಬೈ ಟೋಟಲ್. ಫೇವರೇಬಲ್ ಎಷ್ಟು? 4, ಟೋಟಲ್ ಎಷ್ಟು? 20, ವಿಚ್ ಇಸ್ ಈಕ್ವಲ್ ಟು 1/5. ಮುಗಿದು ಆನ್ಸರ್. ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 1. ಎರಡನೇ ಸಬ್ ಕ್ವಶನ್ ನೋಡಿ ಏನಿದೆ. ಸಪೋಸ್ ದ ಬಲ್ಬ್ ಡ್ರಾನ್ ಇನ್ 1 ಇಸ್ ನಾಟ್ ಡಿಫೆಕ್ಟಿವ್. ಆಯ್ತಾ? ಇದು ಡಿಫೆಕ್ಟಿವ್ ಅಂತ ನಾವು ತಗೊಂಡಿದ್ದೀವಿ. ಡಿಫೆಕ್ಟಿವ್ ಕಂಡುಹಿಡಿಯೋ ಸಾಧ್ಯತೆಗಳು ಎಷ್ಟು? ಪ್ರಾಬಬಿಲಿಟಿ ಎಷ್ಟು? 1/5. ಆದ್ರೆ ಇವಾಗ ಏನ್ ಹೇಳ್ತಿದ್ದಾರೆ ಸೆಕೆಂಡ್ ಪ್ರಶ್ನೆಯಲ್ಲಿ? ಇವಾಗ 1ನೇ ಪ್ರಶ್ನೆಯಲ್ಲಿ ಒಂದು ಬಲ್ಬ್ ನ ಡ್ರಾ ಮಾಡಿದ್ವಿ ನೋಡಿ, ಅದು ಡಿಫೆಕ್ಟಿವ್ ಅಲ್ಲ ತಾನೆ. ಸಪೋಸ್ ದ ಬಲ್ಬ್ ಡ್ರಾನ್ ಇಸ್ ನಾಟ್ ಡಿಫೆಕ್ಟಿವ್ ಅಂಡ್ ಇಸ್ ನಾಟ್ ರೀಪ್ಲೇಸ್ಡ್. ಅದು ಡಿಫೆಕ್ಟಿವ್ ಅಲ್ಲ, ಮತ್ತೆ ಅದನ್ನ ನಾವೇನ್ ಮಾಡಿದ್ವಿ? ಸೇಲ್ ಮಾಡ್ಬಿಟ್ಟಿದೀವಿ, ಕೊಟ್ಬಿಟ್ಟಿದ್ವಿ ಬೇರೆ ಯಾರಿಗೂ. ಅಂದ್ರೆ ಅದನ್ನ ವಾಪಸ್ ತಂದು ಇಲ್ಲಿ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೇಸಿಕಲಿ. ಓಕೆ, ಇಸ್ ನಾಟ್ ಡಿಫೆಕ್ಟಿವ್ ಅಂಡ್ ನಾಟ್ ರೀಪ್ಲೇಸ್ಡ್. ನಾವು ಒನ್ ಬಲ್ಬ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ರೆಸ್ಟ್. ಸೊ ಇವಾಗ ಇಲ್ಲಿ ಟೋಟಲ್ ಎಷ್ಟಿತ್ತು? 20 ಇತ್ತು. ಇವಾಗ ಸಬ್ ಕ್ವಶನ್ ನಂಬರ್ 2 ಅಲ್ಲಿ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಾಗತ್ತೆ? ಈಗ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ವಿಲ್ ಬಿ ಈಕ್ವಲ್ ಟು 19. ವೈ? ಬಿಕಾಸ್ ಸಪೋಸ್ ದ ಬಲ್ಬ್ ಡ್ರಾನ್ ಇನ್ 1 ಇಸ್ ನಾಟ್ ಡಿಫೆಕ್ಟಿವ್ ಅಂಡ್ ಇಸ್ ನಾಟ್ ರೀಪ್ಲೇಸ್ಡ್. ಅದನ್ನ ನಾವು ಮತ್ತೆ ವಾಪಸ್ ಅದ್ರ ಜಾಗಕ್ಕೆ ಇಟ್ಟಿಲ್ಲ. ಸೊ ಅದನ್ನ ಇಟ್ಟಿಲ್ಲ ಅಂದ್ರೆ ಇವಾಗ ಎಷ್ಟು ಬಲ್ಬ್ಗಳಿದಾವೆ? 19 ಬಲ್ಬ್ಗಳಿದಾವೆ. ಕರೆಕ್ಟ್? ಓಕೆ. Now one bulb is drawn at random from the rest. What is the probability that the bulb is not defective? Not defective ಅಂದ್ರೆ ಇಲ್ಲಿದೆ non defective. So total number of bulbs 19 ಆಗುತ್ತೆ. Defective bulbs ಎಷ್ಟಿರ್ತವೆ ಹೇಳಿ? Defective bulbs will be equal to 4 only. Why? Because suppose the bulb drawn in 1 is not defective. ಇಲ್ಲಿ ಡ್ರಾ ಮಾಡಿರೋ ಬಲ್ಬ್ ಡಿಫೆಕ್ಟಿವ್ ಅಲ್ಲ. ಸೊ ಡಿಫೆಕ್ಟಿವ್ ಅಲ್ಲ ಅಂದ್ರೆ ಡಿಫೆಕ್ಟಿವ್ ಬಲ್ಬ್ಸ್ ಎಲ್ಲ ಇಲ್ಲೇ ಇದಾವೆ. 4 ಬಲ್ಬ್ಗಳು ಇನ್ನ ಇಲ್ಲೇ ಇರ್ತವೆ. ಓಕೆ, ಸೊ ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಎಷ್ಟಿರ್ತವೆ ಇಲ್ಲಿ ನೋಡೋಣ. ಈಗ ನಾನ್ ಡಿಫೆಕ್ಟಿವ್ ಬಲ್ಬ್ಸ್ will be equal to 15.
ಕರೆಕ್ಟ್. ಇವಾಗ ಏನು ಕಂಡುಹಿಡಬೇಕು? ಪ್ರಾಬಬಿಲಿಟಿ ದಟ್ ಇಟ್ ಇಸ್ ನಾಟ್ ಡಿಫೆಕ್ಟಿವ್. ಸೊ ಪ್ರಾಬಬಿಲಿಟಿ ಆಫ್ ನಾನ್ ಡಿಫೆಕ್ಟಿವ್ ಬಲ್ಬ್ ವಿಲ್ ಬಿ ಈಕ್ವಲ್ ಟು ಫೇವರೇಬಲ್ ಬೈ ಟೋಟಲ್ ವಿಚ್ ಇಸ್ ಈಕ್ವಲ್ ಟು 15/19. ಇದೇ ನಮ್ಮ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ. ಅ ಬಾಕ್ಸ್ ಕಂಟೈನ್ಸ್ 90 ಡಿಸ್ಕ್ಸ್ ವಿತ್ ನಂಬರ್ಡ್ ಫ್ರಮ್ 1 to 90. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ 90 ಡಿಸ್ಕ್ಗಳಿದಾವೆ. ಡಿಸ್ಕ್ ಅಂದ್ರೆ ಏನು ಗೊತ್ತಾ? ಈ ತರ ಇರುತ್ತೆ ಡಿಸ್ಕ್ಗಳು. ಇದು 1 ಅಂತ ಬರ್ದಿರ್ತಾರೆ, ಇದು 2 ಅಂತ ಬರ್ದಿರ್ತಾರೆ, 3, 4 ಇದೇ ತರ ಎಲ್ಲಿವರೆಗೂ ಬರ್ದಿರ್ತಾರೆ? 88, 89, 90. ಆಯ್ತಾ? ಈ ತರ 90 ಡಿಸ್ಕ್ಗಳು ಒಂದು ಬಾಕ್ಸಿನಲ್ಲಿ ಇಟ್ಟಿದ್ದಾರೆ. A box contains 90 discs which is number from 1 to 90. If one disc is drawn at random from the box. So ಈ ಬಾಕ್ಸಿನಲ್ಲಿ ಒಂದು ಡಿಸ್ಕ್ ನಾವು ತಗೊಳ್ಳೋಣ random from the box. Find the probability that it bears a 2-digit number. So ಮೊದಲನೇ ಪ್ರಾಬಬಿಲಿಟಿ ಏನು? ಪ್ರಾಬಬಿಲಿಟಿ ಆಫ್ ಅ 2-digit number. ಓಕೆ, ಇದನ್ನು ಕಂಡುಹಿಡಿಬೇಕು ಮೊದಲನೇದಾಗಿ. ಎರಡನೇದು ಏನು ಕಂಡುಹಿಡಿಬೇಕು? ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬರುವ ಪ್ರಾಬಬಿಲಿಟಿನ ಕಂಡುಹಿಡಿಬೇಕು. ಮೂರನೇದು ಅ ನಂಬರ್ ಡಿವಿಸಿಬಲ್ ಬೈ 5. ಸೊ ಪ್ರಾಬಬಿಲಿಟಿ ದಟ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 5. ಇವು ಮೂರನ್ನು ಕಂಡುಹಿಡಿಬೇಕು. ಮೂರಕ್ಕೂ ಒಂದೇ ಫಾರ್ಮುಲಾ ಏನು? ಫೇವರೇಬಲ್ ಬೈ ಟೋಟಲ್, ಫೇವರೇಬಲ್ ಬೈ ಟೋಟಲ್, ಫೇವರೇಬಲ್ ಬೈ ಟೋಟಲ್. ಇವಾಗ ಮೂರು ಕೇಸಲ್ಲಿ ಟೋಟಲ್ ಅಂದ್ರೆ ಎಷ್ಟು? 90. ಯಾಕಂದ್ರೆ 90 ಡಿಸ್ಕ್ಗಳಿದಾವೆ. ಕರೆಕ್ಟ್. ಟೋಟಲ್ ಅಂದ್ರೆ 90, ಟೋಟಲ್ ಅಂದ್ರೆ 90. ಇನ್ನೇನು ಬರಿಬೇಕು ನೀವೀಗ? ಫೇವರೇಬಲ್ ಒಂದೇ ಬರಿಬೇಕು. ಇವಾಗ ಎಷ್ಟು 2-digit ನಂಬರ್ಗಳಿದಾವೆ ಇದರಲ್ಲಿ ನೋಡಿ? 1 to 9, 1 to 4 ಇದು. ಓಕೆ, 1 2 3 4. ಸೊ 1 to 9 ಅಂದ್ರೆ 9 ನಂಬರ್ಗಳು ಏನಾಗಿದ್ದಾವೆ? ಸಿಂಗಲ್ ಡಿಜಿಟ್ಗಳಿದ್ದಾವೆ. ಯಾವ್ದದು? 1 2 3 4 5 6 7 8 9 ಸಿಂಗಲ್ ಡಿಜಿಟ್ಗಳು. ಮಿಕ್ಕಿದ್ದು 90ವರೆಗೂ ಇದೆ. ಅಂದ್ರೆ ಇನ್ನ ಎಷ್ಟು 2 digits ಇರ್ತವೆ? 81 2 digitಗಳು ಇರ್ತಾವ. ಸೊ 81 ಡಿವೈಡೆಡ್ ಬೈ 90. ಓಕೆ, ನೆಕ್ಸ್ಟ್ ನೋಡಿ ಪರ್ಫೆಕ್ಟ್ ಸ್ಕ್ವೇರ್. ಎಷ್ಟು ಪರ್ಫೆಕ್ಟ್ ಸ್ಕ್ವೇರ್ಗಳಿದಾವೆ 1 to 90 ಅಲ್ಲಿ? 1 4 9 16 25 36 49 64 81 100. ಕರೆಕ್ಟ್. 1 square 2 square 3 square ಅಂಟಿಲ್ 10 square ಬರ್ತಿದ್ದೀನಿ. ನಾವು ಇಷ್ಟೇ ಕನ್ಸಿಡರ್ ಮಾಡಬೇಕಾಗಿರೋದು. ಕರೆಕ್ಟ್. 90ನ ಒಳಗಡೆ ಇದು ಬರ್ತಾ ಇದೆ. ಸೊ ಎಷ್ಟು ಪರ್ಫೆಕ್ಟ್ ಸ್ಕ್ವೇರ್ಗಳಿದಾವೆ ನೋಡಿ? 1 2 3 4 5 6 7 8 9. ಸೊ 9 ಪರ್ಫೆಕ್ಟ್ ಸ್ಕ್ವೇರ್ಗಳಿದಾವೆ. ಸೊ 9/90. ಈಸಿ. ಓಕೆ, ನೆಕ್ಸ್ಟ್ ನೋಡಿ ಡಿವಿಸಿಬಲ್ ಬೈ 5. ಯಾವ್ದೆಲ್ಲ ಡಿವಿಸಿಬಲ್ ಬೈ 5 ಆಗುತ್ತೆ? 18 5s is 90. ಕರೆಕ್ಟ್. ಸೊ ಅಂದ್ರೆ ಎಷ್ಟು 5ಗಳಿದಾವೆ? 18 5s ಇರ್ತವೆ. ಕರೆಕ್ಟ್. ಇವಾಗ ನೋಡಿ 5 1s are 5, 5 2s are 10, 15 20 25 30 35 40 45 50 55 60 65 70 75 80. ಸೊ ಇದು 80 85 ಇದೆ, 90 ಕೂಡ ಇದೆ. ಕರೆಕ್ಟ್. ಸೊ ಹಂಗಂದ್ರೆ 90 ಅಂದ್ರೆ ಏನಾಗುತ್ತೆ? 18 5s are 90. ಕರೆಕ್ಟಾ? ಸೊ ಹಂಗಂದ್ರೆ 18 ಡಿಜಿಟ್ಸ್ ಇದಾವ ಅನ್ಸರ್ ಚೆಕ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18. ಕರೆಕ್ಟ್. ಸೊ ಇಲ್ಲೇನು ಬರೀಬೇಕು? 18. ಇವಾಗ ರೆಡ್ಯೂಸ್ ಮಾಡಿ ಇದನ್ನು. 9 ಟೈಮ್ಸ್. ಕರೆಕ್ಟ್. 9 10 ಟೈಮ್ಸ್. ಇದು 9 1 ಟೈಮ್ಸ್, 9 10 ಟೈಮ್ಸ್. ಇದು 9 2 ಟೈಮ್ಸ್, 9 10 ಟೈಮ್ಸ್. ಸೊ ಇದು ಮತ್ತೆ 1/5 ಅಂತ ಆಗುತ್ತೆ ಅಲ್ವಾ? ಅಷ್ಟೇ. ಸೊ ಪ್ರಾಬಬಿಲಿಟಿ ತುಂಬ ಈಸಿ ಇದೆ ಅಲ್ವಾ? ಸೊ ಇದ್ರಲ್ಲಿ ನೀವೇನು ಗಮನ ಕೊಡ್ಬೇಕಂದ್ರೆ ಇಲ್ಲಿ ನೋಡಿ 1 to 90 ಡಿಸ್ಕ್ ಇದು ನೀವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಏನು ಅಂದ್ರೆ ಇಲ್ಲಿ ಬರ್ದಿದ್ದಾರೆ ಆ 2-digit ನಂಬರ್. ಸೊ ಎಷ್ಟು 2-digit ನಂಬರ್ಗಳಿದಾವೆ? ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ. ಇಷ್ಟೇ ಬರೀಬೇಕಾಗಿರೋದು ನೀವು. ಇಲ್ಲಿ ನೋಡಿ, ಸಾರಿ, ಇದು ಇಷ್ಟೇ ಬರೀಬೇಕಾಗಿರೋದು ನೀವು. ಕರೆಕ್ಟ್. ಅಂದ್ರೆ 81 2-digit ನಂಬರ್ಗಳಿದಾವೆ. 81. ಇದನ್ನ ಲೆಕ್ಕ ಹಾಕ್ಬೇಕಂತ ಸಾಧ್ಯ ಇದೆಯಾ? ಇಲ್ಲ. 90 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಇದನ್ನೇ ನಾವು TL ತಗೊಂಡಿದ್ದೀವಿ. 2-digit ನಂಬರ್ಗಳು ಎಷ್ಟಿದಾವೆ? ಯೋಚನೆ ಮಾಡಿ. ಪರ್ಫೆಕ್ಟ್ ಸ್ಕ್ವೇರ್ಗಳು ಎಷ್ಟಿದಾವೆ? ಯೋಚನೆ ಮಾಡಿ. 5-digit ಎಷ್ಟಿದಾವೆ? ಯೋಚನೆ ಮಾಡಿ ಲೆಕ್ಕ ಹಾಕಿ ಬರೀಬೇಕು ಅಷ್ಟೇ. ನೋಡಿ ಪ್ರಾಬಬಿಲಿಟಿ ಅಂದ್ರೆ ಫೇವರೇಬಲ್ ಬೈ ಟೋಟಲ್ ಅಷ್ಟೇ. ಜ್ಞಾಪಕ ಇಟ್ಕೊಳ್ಳಿ. ಆಲ್ ರೈಟ್. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್, ಕಾಂಪ್ಲಿಮೆಂಟರಿ ಇವೆಂಟ್ಸ್ ಎಲ್ಲಾನು ಇರಬೇಕು ಜ್ಞಾಪಕದಲ್ಲಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಅ ಚೈಲ್ಡ್ ಹ್ಯಾಸ್ ಅ ಡೈ ಹೂ 6 faces ಶೋ ದ ಲೆಟರ್ಸ್ ಗಿವನ್ ಬಿಲೋ. ಒಂದು ಡೈ ಇದೆ, ಬಟ್ ಆದ್ರೆ ಈ ಡೈಸ್ ಅಲ್ಲಿ ನಂಬರ್ಸ್ ಇಲ್ಲ, ಲೆಟರ್ಗಳಿದಾವೆ. ಯಾವೆಲ್ಲ ಲೆಟರ್ಗಳಿದಾವೆ? ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಮತ್ತೆ ಎ ಇದೆ. ಇವಾಗ ಆ ಡೈಸ್ ಮೇಲೆ ನಂಬರ್ಗಳ ಬದಲು ಲೆಟರ್ ಬರೆದಿದ್ದಾರೆ. ಈ ಡೈಸ್ನ ಏನ್ ಮಾಡ್ತಾರೆ? ಈಗ ಥ್ರೋ ಮಾಡ್ತಾ ಇದ್ದಾರೆ. ಥ್ರೋ ಮಾಡಿದಾಗ ಏನಾಗುತ್ತೆ? ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಅಂಡ್ ಡಿ? ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ, ಎಷ್ಟು ಎಗಳಿದಾವೆ ನೋಡಿ? 2 ಎಗಳಿದಾವೆ. ಎಷ್ಟು ಲೆಟರ್ಸ್ಗಳಿದಾವೆ? 6 ಇದಾವೆ. ಸೊ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಇಸ್ 1/3. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಡಿ ಫಾರ್ಮುಲಾ ಏನು? ಫೇವರೇಬಲ್ ಬೈ ಟೋಟಲ್.
ಎಷ್ಟು ಡಿಗಳಿದಾವೆ? ಒಂದೇ ಒಂದು ಡಿ ಇದೆ. ಎಷ್ಟು ಲೆಟರ್ಗಳಿದಾವೆ ಟೋಟಲ್? 6. ಸೊ 1/6 ಅಷ್ಟೇ ಪ್ರಶ್ನೆ. ಓಕೆ, ಸೊ ಇದನ್ನ ನೀವು ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಹೇಳ್ತೀನಿ ಕೇಳಿಸ್ಕೊಡಿ. ಯಾವ ರೀತಿ ಬರೀಬೇಕಂದ್ರೆ, ಗಿವನ್ ಅ ಡೈ ಇಸ್ ಕನ್ಸಿಸ್ಟಿಂಗ್ ಆಫ್ 6 letters, ದಟ್ ಈಸ್ A B C D E. ಅದ್ರ ಜೊತೆಗೆ ನೆಕ್ಸ್ಟ್ ಪಕ್ಕದಲ್ಲಿ n of t is equal to 6. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಎ ಫಾರ್ಮುಲಾ ಬರೀರಿ ಫಸ್ಟ್, ಫೇವರಬಲ್ ಬೈ ಟೋಟಲ್, ಅದ್ರ ಕೆಳಗಡೆ ಮತ್ತೆ ಪ್ರಾಬಬಿಲಿಟಿ ಆಫ್ ಎ 2/6 ಮತ್ತೆ ಅದ್ರ ಕೆಳಗಡೆ 1/3. ಓಕೆ, ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು ಕ್ವಶನ್ ಅಷ್ಟೇ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ. A lot consists of 144 ball pens, out of which 20 are defective and others are good. So total number of pens ಎಷ್ಟಿದೆ ಇಲ್ಲಿ? Total number of pens is equal to 144. Defective pens is equal to 20. Non-defective pens ಎಷ್ಟಾಗುತ್ತೆ? 124. ಕರೆಕ್ಟಾ? ಓಕೆ, Nuri will buy a pen if it is good, but will not buy if it is defective. ಸೊ ಯಾರೇ ಇದ್ರು ಅಷ್ಟೇ, ನಾನಿದ್ರು ಅಷ್ಟೇ, ನೀವಿದ್ರು ಅಷ್ಟೇ, ಏನು ಮಾಡ್ತೀವಿ, ಎಲ್ಲೇ ಅಂಗಡಿಗೆ ಹೋದ್ರು ಯಾವುದೇ ವಸ್ತುನ ತೊಗೊಂಡ್ರೆ ಚೆನ್ನಾಗಿದ್ರೆ ಮಾತ್ರ ತೊಗೋತೀವಿ. ಅಕಸ್ಮಾತ್ ಚೆನ್ನಾಗಿಲ್ಲದೆ ಇರೋ ವಸ್ತುನ ನಾವ್ಯಾರು ತೊಗೊಳಿದ್ರೆ ನಾವೇನಾಗ್ತೀವಿ, ಆಗ ದಡ್ಡರಾಗ್ತೀವಿ. ಸೊ ಇಲ್ಲೂ ಅಷ್ಟೇ, ನೂರಿ ಕೂಡ ಅಷ್ಟೇ, ಚೆನ್ನಾಗಿದ್ರೆ ತೊಗೋತಾರೆ, ಚೆನ್ನಾಗಿಲ್ಲ ಅಂದರೆ ತೊಗೊಳ್ಳೋದಿಲ್ಲ. The shopkeeper draws one pen at random and gives it to her. What is the probability that she will buy it and she will not buy it? ಇವಾಗ she will buy it ಅಂದ್ರೆ ಏನರ್ಥ? Probability it is non-defective. She will not buy it ಅಂದ್ರೆ ಏನರ್ಥ? Probability it is defective. ಅಷ್ಟೇ, ಇದು ಕೂಡ ಅರ್ಥ ಮಾಡ್ಕೋಬೇಕು. ಯಾವಾಗ ಬೈ ಮಾಡ್ತಾಳೆ ಅವಳು? She will buy if it is good, will not buy if it is defective. ಕರೆಕ್ಟ್? ಅದೇ ಇಲ್ಲಿ ಬರ್ತಿದ್ದೀನಿ. She will buy ಅಂದ್ರೆ it is not defective, she will not buy ಅಂದ್ರೆ it is defective. ಸೊ not defective ಅಂದ್ರೆ ಏನು? ಫೇವರೇಬಲ್ ಬೈ ಟೋಟಲ್. ಎಷ್ಟು ನಾಟ್ ಡಿಫೆಕ್ಟಿವ್ ಇದಾವೆ ನೋಡಿ? ನಾಟ್ ಡಿಫೆಕ್ಟಿವ್ 124 ಡಿವೈಡೆಡ್ ಬೈ 144 ಅಷ್ಟೇ. ಸೊ ಇದೇನಾಗುತ್ತೆ? 4 3s are 12, 4 1s are 4, 4 3s are 12, 4 6s are 24, 31/36 ಆಗುತ್ತೆ. ಯಾವ್ದ್ರ ಪ್ರಾಬಬಿಲಿಟಿ? ನಾನ್ ಡಿಫೆಕ್ಟಿವ್ ಇನ ಪ್ರಾಬಬಿಲಿಟಿ. ಮೀನ್ಸ್ ಪ್ರಾಬಬಿಲಿಟಿ ದಟ್ ಶಿ ವಿಲ್ ಬೈ, ಸೊ ಇಲ್ಲಿ ಬರೀರಿ, ಪ್ರಾಬಬಿಲಿಟಿ ಶಿ ವಿಲ್ ಬೈ, ಪ್ರಾಬಬಿಲಿಟಿ ದಟ್ ಶಿ ವಿಲ್ ಬೈ ಇಸ್ 31/36. ಅದೇ ರೀತಿ ನಾನ್ ಡಿಫೆಕ್ಟಿವ್ ಎಷ್ಟಿದೆ ನೋಡಿ? ಸೊ ಮತ್ತೆ ಸೇಮ್ ಥಿಂಗ್, ಫೇವರೇಬಲ್ ಬೈ ಟೋಟಲ್. ಎಷ್ಟು ಡಿಫೆಕ್ಟಿವ್ ಪೆನ್ಗಳಿದಾವೆ? 20, 20 ಡಿವೈಡೆಡ್ ಬೈ 124. 4 5s are 4 31s are ಕರೆಕ್ಟ್, ಸಾರಿ 144 ಅಲ್ವಾ? ಹಾಂ 144, 36 ಆಗುತ್ತೆ. ಸೊ ಪ್ರಾಬಬಿಲಿಟಿ ಶಿ ವಿಲ್ ನಾಟ್ ಬೈ, ಪ್ರಾಬಬಿಲಿಟಿ ದಟ್ ಶಿ ವಿಲ್ ನಾಟ್ ಬೈ ಅಂದರೆ ಏನಾಗಿದೆ? ಇದು ಡಿಫೆಕ್ಟಿವ್ ಆಗಿದೆ. ಸೊ ದಟ್ ಇಸ್ ವಿಲ್ ಬಿ ಈಕ್ವಲ್ ಟು 5/36. ಮುಂದಿನ ಪ್ರಶ್ನೆ ಎಕ್ಸರ್ಸೈಸ್ 14.1 ಕ್ವಶನ್ ನಂಬರ್ 22. ಪ್ರಶ್ನೆ ಏನಿದೆ ನೋಡಿ, ರೆಫರ್ ಟು ಎಕ್ಸಾಂಪಲ್ 13. ಸೊ ಎಕ್ಸಾಂಪಲ್ 13ಗೆ ರೆಫರ್ ಮಾಡಿ, ಕಂಪ್ಲೀಟ್ ದ ಫಾಲೋವಿಂಗ್ ಟೇಬಲ್. ಸೊ ಕಂಪ್ಲೀಟ್ ದ ಫಾಲೋವಿಂಗ್ ಟೇಬಲ್ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಂಪಲ್ 13 ರೆಫರ್ ಮಾಡಿದಾಗ ಇದೇ ಎಕ್ಸಾಂಪಲ್ 13 ಅಲ್ಲಿ ಇರೋದು. ಓಕೆ, ದ ಪಾಸಿಬಲ್ ಔಟ್ಕಮ್ಸ್ ವೆನ್ 2 dice ಆರ್ ಥ್ರೋನ್ ಆರ್ ರೋಲ್ಡ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ 2 1/36 ಹೆಂಗ್ ಬರ್ತಾ ಇದೆ? 1 + 1 is 2. ಕರೆಕ್ಟ್. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಆಡ್ ಮಾಡಿದ್ರೆ 2 ಬರುತ್ತಾ ನೋಡಿ? 1 + 2 is 3, 1 + 3 is 4, 5 6 7. ಸೊ 2 ಎಷ್ಟು ಬರ್ತಾ ಇದೆ? ಒಂದೇ ಬರ್ತಿದೆ. ಸೊ 1/36. ಅರ್ಥ ಆಯ್ತಾ? ಸೊ ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ನೋಡಿ 3, ಎಲ್ಲೆಲ್ಲಿ 3 ಬರುತ್ತೆ? 2 + 1 is 3, 2 + 1 is 3 ಅಷ್ಟೇ. ಇವೆರಡು ಬಿಟ್ಟರೆ ಬೇರೆ ಎಲ್ಲೂ 3 ಬರೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಗ್ರೇಟರ್ ಆಗುತ್ತೆ ಆಮೇಲೆ. ಸೊ ಇಲ್ಲಿ ಏನಾಗುತ್ತೆ? 2/36. ನೆಕ್ಸ್ಟ್ ಬರ್ತದೆ ಏನು? 4. 3 + 1 is 4, 2 + 2 is 4, 3 + 1 is 4. ಸೊ 3/36. 5 ಕೇಳ್ತಾ ಇದ್ದಾರೆ. 5 ಇಲ್ಲಿದೆ ನೋಡಿ. 1 + 4 is 5, 2 + 3 is 5, 3 + 2 is 5, 4 + 1 is 5. ಸೊ 4/36. ನೆಕ್ಸ್ಟ್ 6 ಕೇಳ್ತಾ ಇದ್ದಾರೆ. 6 ಎಲ್ಲಿದೆ? ಇಲ್ಲಿದೆ ನೋಡಿ. 1 + 5 is 6, 2 + 4 is 6, 3 + 3 is 6, 4 + 2 is 6, 5 + 1 is 6. ಸೊ ಎಷ್ಟು ಬರ್ತಾ ಇದಾವೆ? 1 2 3 4 5. ಸೊ ದಟ್ ವಿಲ್ ಬಿ 5/36. ಸೊ 7ಗೆ ನೀವು ಗೆಸ್ ಮಾಡ್ಬೋದಾ? ಪ್ಯಾಟರ್ನ್ ನೋಡಿ. 2ಗೆ 1 ಬರ್ತಾ ಇದೆ, 3ಗೆ 2 ಬರ್ತಾ ಇದೆ, 4ಗೆ 3, 5ಗೆ 4, 6ಗೆ 5, 7ಗೆ ಎಷ್ಟು ಬರುತ್ತೆ? 6/36 ಆಗುತ್ತೆ. ಕರೆಕ್ಟ್. 6/36 ಚೆಕ್ ಮಾಡೋಣ ಒಂದ್ಸತಿ. 1 + 6 7, 7 7 7 7 7 ಎಷ್ಟಿದೆ ನೋಡಿ? 1 2 3 4 5 6. ಸೊ ಇಟ್ ಇಸ್ 6/36. 8ಗೆ ಏನಾಗ್ತಿದೆ ನೋಡಿ? ಈಗ 8ಗೆ ರೆಡ್ಯೂಸ್ ಹಾಕೊಂಡ್ ಬರ್ತಾ ಇದೆ.
2 plus 6 is 8, 3 plus 5 is 8, 4 plus 4 is 8, 5 plus 3 is 8, 6 plus 2 is 8. So 5 ಆಯ್ತು 8ಗೆ. ಸೊ 9ಗೆ ಏನಾಗುತ್ತೆ 4 by 36, 10ಗೆ 3 by 36, 11ಗೆ 2 by 36, 12ಗೆ 1 by 36. ಹೇಗೆ ನೋಡಿ ಬೇಕಾದ್ರೆ. ಸೊ ನಾವು ಎಲ್ಲಿವರೆಗೂ ಮಾಡಿದ್ವಿ ಈಗ 8ಗೆ ಆಲ್ರೆಡಿ ಬರೆದಿದ್ದಾರೆ ಅವರು. 9ಗೆ ನೋಡೋಣ 4 by 36, 9 ಇಲ್ಲಿದೆ ನೋಡಿ. 3 plus 6 is 9, 4 plus 5 is 9, 5 plus 4 is 9, 6 plus 3 is 9, 4. 10ಗೆ ನೋಡಿ 4 plus 6 is 10, 5 plus 5 is 10, 6 plus 4 is 10, 3 ಬರ್ತಾ ಇದೆ 10ಗೆ. ಸೊ 10ಗೆ 3 ಇದೆ. 11ಗೆ ನೋಡಿ 5 plus 6 is 11, 6 plus 5 is 11, 2 ಬರ್ತಾ ಇದೆ. ಸೊ 2 by 36, 6 plus 6 is 12, 1 ಬರ್ತಾ ಇದೆ. ಸೊ ದ ಲಾಸ್ಟ್ ಒನ್ ವಿಲ್ ಬಿ 1 by 36. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಯಾವುದಕ್ಕಿದೆ? ಹೈಯೆಸ್ಟ್ ಪ್ರಾಬಬಿಲಿಟಿ ಬಂದ್ಬಿಟ್ಟು 7ಗಿದೆ. ಆ್ಯಂಡ್ ಲೀಸ್ಟ್ ಆರ್ ಲೋಯೆಸ್ಟ್ ಪ್ರಾಬಬಿಲಿಟಿ ಯಾವುದಕ್ಕಿದೆ? ಒಂದು 2ಗಿದೆ, ಇನ್ನೊಂದು 12ಗಿದೆ. ಓಕೆ, ಸೊ ಇವೆರಡಕ್ಕೂ ಲೋಯೆಸ್ಟ್ ಪ್ರಾಬಬಿಲಿಟಿ 7ಗೆ, ಹೈಯೆಸ್ಟ್ ಪ್ರಾಬಬಿಲಿಟಿ. ಯಾಕೆ? ಬಿಕಾಸ್ 6 ನಂಬರ್ಗಳು ಅಥವಾ 6 ಕಾಂಬಿನೇಷನ್ಸ್ನ ನಾವು ಆ್ಯಡ್ ಮಾಡಿದಾಗ ಸಮ್ 7 ಆಗ್ತಾ ಇದೆ. ಸೊ ಅದಕ್ಕೆ ಅದು ಹೈಯೆಸ್ಟು. ಲೋಯೆಸ್ಟ್ ಯಾವುದು? ಅವೆರಡು ಎಕ್ಸ್ಟ್ರೀಮ್ಸ್. ಓಕೆ, ಇದು 1 ಮತ್ತು ಅದು 12. ಇದು ಲೋಯೆಸ್ಟ್ ಪ್ರಾಬಬಿಲಿಟಿ. ಅರ್ಥ ಆಯ್ತಾ? ಇದು ಪ್ರಶ್ನೆ ನಂಬರ್ 1 ಆಯಿತು. ಸೆಕೆಂಡ್ ಪ್ರಶ್ನೆ ಏನಿದೆ ನೋಡಿ. ಅ ಸ್ಟೂಡೆಂಟ್ ಆರ್ಗ್ಯೂಸ್ ದಟ್ ದೇರ್ ಆರ್ 11 ಪಾಸಿಬಲ್ ಔಟ್ಕಮ್ಸ್, 2, 3, 4, 5, 6, 7, 8, 9, 10, 11, 12. ದೇರ್ ಫಾರ್ ಈಚ್ ಆಫ್ ದೆಮ್ ಹ್ಯಾಸ್ ಅ ಪ್ರಾಬಬಿಲಿಟಿ ಆಫ್ 1 by 11 ಅಂತ ಒಬ್ಬ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಇವಾಗ ಪ್ರಾಬಬಿಲಿಟಿ ಆಫ್ ನಾನು 6 ಅಂತ ಕೇಳಿದ್ರೆ 1 by 11 ಬರಕ್ಕೆ ಸಾಧ್ಯನಾ? ಇಲ್ಲ. ಓಕೆ, ಇವಾಗ ಇದು ನೋಡೋಣ. ಪ್ರಾಬಬಿಲಿಟಿ ಆಫ್ 5 ನೋಡೋಣ. ಪ್ರಾಬಬಿಲಿಟಿ ಆಫ್ 5 ಏನು ಬರುತ್ತೆ? ಬೇಸಿಕಲಿ 4 1s 4 9s 1 by 9 ಬರ್ತಾ ಇದೆ. ಇವ್ರೇನು ಹೇಳ್ತಾ ಇದ್ದಾರೆ? 1 by 11 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತಪ್ಪು ತಾನೆ. ಸೊ ಮುಂದಕ್ಕೆ ನೋಡಿ ಏನಿದೆ. ಡೂ ಯು ಅಗ್ರಿ ವಿತ್ ದಿಸ್ ಆರ್ಗ್ಯುಮೆಂಟ್? ಸೊ ಅಂದರೆ ನೀವು ಈ ಆರ್ಗ್ಯುಮೆಂಟ್ ಜೊತೆ ಅಗ್ರಿ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಆನ್ಸರ್ನ ಜಸ್ಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಜಸ್ಟಿಫೈ ಮಾಡೋದು ಈ ಆನ್ಸರ್ನ ನೋಡೋಣ. ಸೊ ಮೊದಲನೇದಾಗಿ ನಾವೇನು ಹೇಳಬೇಕಂದ್ರೆ, ಡೂ ಯು ಅಗ್ರಿ ವಿತ್ ದಿಸ್ ಆನ್ಸರ್? ಕ್ವಶನ್ ನಂಬರ್ 2, ದ ಆರ್ಗ್ಯುಮೆಂಟ್ ಇಸ್ ರಾಂಗ್. ಓಕೆ, ದ ಆರ್ಗ್ಯುಮೆಂಟ್ is wrong because when 2 dice are thrown, the outcomes are not equally likely. ಇಷ್ಟು ಬರೆದ್ರು ಸಾಕು. ಅಂದ್ರೆ ಇವಾಗ ನಮಗೆ 5 ಬೇಕಂದ್ರೆ ಬರೀ 5 ಬರಕ್ಕೆ ಸಾಧ್ಯನಾ? ಇಲ್ಲ. 2 plus 3 ಬರಕ್ಕೆ ಸಾಧ್ಯ, 3 plus 2 ಬರಕ್ಕೆ ಸಾಧ್ಯ, 1 plus 4 ಬರಕ್ಕೆ ಸಾಧ್ಯ, 4 plus 1 ಬರಕ್ಕೆ ಸಾಧ್ಯ. ಕರೆಕ್ಟ್? ಬರೀ 5 ಬಂದರೆ ಅವಾಗ ಏನಾಗುತ್ತೆ? ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗುತ್ತೆ. ಬಟ್ 5 ಬರಬೇಕಂದ್ರೆ ದೇರ್ ಆರ್ 4 ಡಿಫ್ರೆಂಟ್ ವೇಸ್. ಅದೇ 8 ಬರಬೇಕಂದ್ರೆ ದೇರ್ ಆರ್ 5 ಡಿಫ್ರೆಂಟ್ ವೇಸ್. ಕರೆಕ್ಟ್? 5 ಡಿಫ್ರೆಂಟ್ ವೇಸ್. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಕೂಡ ನೋಡಿ 36 ಬರ್ತಾ ಇದೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ? 11 ಇದೆ. ಕರೆಕ್ಟ್? ತಪ್ಪು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ಗೆ ಏನು ಮಾಡಿದ್ವಿ ನಾವು? 6 to the power of 2. ಜ್ಞಾಪಕ ಇದೆಯಾ? 36. ಸೊ ಈ ಥರ ಬರೀಬೋದು. The argument is wrong because when 2 dice are thrown, the outcomes are not equally likely. So since they are not equally likely, ಯಾಕೆ equally likely ಇಲ್ಲ? Not equally likely because 6 to the power of 2 is equal to 36. So there are 36 outcomes. Correct? And ಒಂದೊಂದು ಔಟ್ಕಮ್ಗೂ ಬೇರೆ ಬೇರೆ ನಂಬರ್ಗಳು ಬರೋದಕ್ಕೆ ಸಾಧ್ಯ ಇದೆ ನೋಡಿ. ಸೊ ಇಷ್ಟು ಬರೆದ್ರೆ ಸಾಕು. they are not equally likely, that is why this argument is wrong ಅಂತ ಬರೆದ್ರೆ ಸಾಕು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ? ಎಕ್ಸರ್ಸೈಸ್ 14.1 ಕ್ವಶನ್ ನಂಬರ್ 23. ಇಲ್ಲೇನಂತ ಹೇಳ್ತಾ ಇದ್ದಾರೆ, ಅ ಗೇಮ್ ಕನ್ಸಿಸ್ಟ್ ಆಫ್ ಟಾಸಿಂಗ್ ಅ 1 rupee ಕಾಯಿನ್ 3 times. ಆಲ್ ರೈಟ್. ಸೊ ಮತ್ತೆ ಏನ್ ಮಾಡಬೇಕು? ಕಾಯಿನ್ ಅಂತ ಬಂದಾಗ, ಟಾಸ್ ಅಂತ ಬಂದಾಗ ವೆರಿ ಸಿಂಪಲ್, ಪಾಸ್ಕಲ್ಸ್ ಟ್ರಯಾಂಗಲ್ ಆಗಿ ಹೋಗ್ಬಿಡಿ. ಸೊ ನಾನು ನಿಮಗೆ ಇದಕ್ಕಿಂತ ಮುಂಚೆದ ಪಾಠಗಳಲ್ಲಿ ಏನು ಹೇಳಿದ್ದೀನಿ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಆನ್ಸರ್ ಶೀಟ್ನ ಕೊಡ್ತಾರೆ. ಕರೆಕ್ಟ್? ಆನ್ಸರ್ ಶೀಟ್ ಕೊಟ್ಟಿದ ತಕ್ಷಣ ಆನ್ಸರ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಲಾಸ್ಟ್ ಪೇಜ್ಗೆ ಹೋಗಿ ಅಥವಾ ರಫ್ ಶೀಟ್ಗೆ ಹೋಗಿ, ಆನ್ಸರ್ ಪೇಪರಲ್ಲಿ ರಫ್ ಶೀಟ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು? ಪಾಸ್ಕಲ್ಸ್ ಟ್ರಯಾಂಗಲ್ ಲಾನ ಡ್ರಾ ಮಾಡಿ. ಓಕೆ, ಅದ್ರ ಜೊತೆಗೆ ಏನೇನು ಮಾಡಬೇಕು? ಟ್ರಿಗ್ನೋಮೆಟ್ರಿ ಟೇಬಲ್ನ ಡ್ರಾ ಮಾಡಿ. ಕರೆಕ್ಟ್? ಮತ್ತೆ ಸೋಕಾಟೋವಾ ಬರೀರಿ. ಸೊ ಇದನ್ನೆಲ್ಲ ಮುಂಚೆನೇ ಬರೆದು ಇಟ್ಕೊಂಡ್ಬಿಡಿ. ಯಾಕಂದರೆ ಈ ಕ್ವಶನ್ಸ್ಗಳು ಬಂದೇ ಬರ್ತವೆ 100%. ಆಯಿತಾ? ಸೊ ಬಂದ ಮೇಲೆ ಅದನ್ನು ಡ್ರಾ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟೇ ಡ್ರಾ ಮಾಡಿ ಇಟ್ಕೊಂಡ್ಬಿಡಿ, ಅದು ಕ್ಲಿಯರಾಗಿ ಬರುತ್ತೆ ಅವಾಗ. ಓಕೆ, ಸೊ ಮತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ? 3 ಕಾಯಿನ್ಸ್ ಅಂತ ಹೇಳ್ತಿದ್ದಾರೆ. ಸೊ 3 ಕಾಯಿನ್ಸ್ ಅಂದರೆ ಎಷ್ಟು ಔಟ್ಕಮ್ಸ್ ಇರ್ತವೆ? 8 ಔಟ್ಕಮ್ಸ್. ಕರೆಕ್ಟ್? ಯಾವ್ದು 8 ಔಟ್ಕಮ್ಸ್ಗಳು? ಹಿಂಗಿರ್ತವೆ ನೋಡಿ. ಟಿ ಇಸ್ ಈಕ್ವಲ್ ಟು ಹೆಚ್ 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 ಕಾಮ ಟಿ 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 ಹೆಚ್ ಹೆಚ್ ಟಿ ಹೆಚ್ ಟಿ ಹೆಚ್ ಟಿ ಹೆಚ್ ಹೆಚ್ ಟಿ ಟಿ ಹೆಚ್ ಟಿ ಹೆಚ್ ಟಿ ಹೆಚ್ ಟಿ ಟಿ. ಇದು ನಮ್ಮ 8 ಔಟ್ಕಮ್ಗಳು ವೆನ್ ವಿ ಟಾಸ್ a 1 rupee coin
3 times. ಅಂದರೆ ಫಸ್ಟ್ ಟಾಸಲ್ಲಿ ಹೆಡ್ ಬಂತು, ಸೆಕೆಂಡ್ ಟಾಸಲ್ಲೂ ಹೆಡ್ ಬಂತು, ಥರ್ಡ್ ಟಾಸಲ್ಲಿ ಕೂಡ ಹೆಡ್ ಬಂತು. ಅದೇ ಥರ ಟೇಲ್ ಕೂಡ ಬರೋಕ್ಕೆ ಸಾಧ್ಯ. HHT, HTH, THH, TTH, THT, HTT ಅಷ್ಟೇ. ಓಕೆ, ಸೊ ಇಲ್ಲಿ n of t ಅಂತ ಬರೀಬೋದು. n of t is equal to 8. ಆಲ್ ರೈಟ್. ಓಕೆ, ನೆಕ್ಸ್ಟ್ 3 times and noting its outcome each time. Hanif wins if all the tosses give the same result, that is 3 heads or 3 tails. So ಹನೀಫ್ ಏನ್ ಮಾಡ್ತಾ ಇದ್ದಾನೆ, ಹನೀಫ್ ಯಾವಾಗ ಗೆಲ್ತಾನೆ ಅಂದ್ರೆ ಇದು ಬಂದಾಗ ಅವನು ಗೆಲ್ತಾನೆ ಅಥವಾ ಇದು ಬಂದಾಗ ಗೆಲ್ತಾನೆ. ಸೊ ಬೇಸಿಕಲಿ ಹನೀಫ್ ಯಾವಾಗ ಗೆಲ್ತಾನೆ, when all the 3 tosses are same, then only Hanif will win. Okay, Hanif win when all the 3 heads are 3 heads and loses otherwise. So ಅಥವಾ ಇದೇನಾದ್ರೂ ಬಂದ್ರೆ ಏನಾಗುತ್ತೆ, ಅವನು ಸೋಲ್ತಾನೆ. ಸೊ ಹನೀಫ್ ಬೇಸಿಕಲಿ ಯಾವಾಗ ವಿನ್ ಆಗ್ತಾ ಇದ್ದಾನೆ, when all the 3 tosses are similar or same. Different ಬಂದ್ರೆ he loses. Okay, calculate the probability that Hanif will lose the game. ಸೊ ಹನೀಫ್ ಗೇಮ್ ನ ಸೋಲ್ತಾನೆ, ಇದರ ಪ್ರಾಬಬಿಲಿಟಿನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಟಿಕ್ ಅಂದ್ರೆ ಏನು, ಟಿಕ್ ಇಸ್ ನಥಿಂಗ್ ಬಟ್ ವಿನ್. ಕರೆಕ್ಟ್. ಇಂಟು ಅಂದ್ರೆ ಇಂಟು ಇಸ್ ನಥಿಂಗ್ ಬಟ್ ಲೂಸ್. ಸೊ ನಾವೇನ್ ಕಂಡುಹಿಡಿಬೇಕು ಇಲ್ಲಿ, ಪ್ರಾಬಬಿಲಿಟಿ ಆಫ್ ಹನೀಫ್ ವಿಲ್ ಲೂಸ್ ದ ಮ್ಯಾಚ್. ಸೊ ಹನೀಫ್ ವಿಲ್ ಲೂಸ್ ದ ಮ್ಯಾಚ್, ಫೇವರೇಬಲ್ ಔಟ್ಕಮ್ divided by total number of outcomes. Okay, so favorable outcome, ಅವನು ಲೂಸ್ ಇವಾಗ ನಮ್ ಫೇವರೇಬಲ್ ಆಗಿದೆ. ಕರೆಕ್ಟ್. ಎಷ್ಟತಿ ಲೂಸ್ ಮಾಡ್ತಾನೆ ನೋಡಿ, 1 2 3 4 5 6. ಸೊ 6 ಟಾಸ್ಗಳು ಬಂದಾಗ ಏನಾಗುತ್ತೆ, ಲೂಸ್ ಆಗುತ್ತೆ. ಸೊ 6 ಇದೆ ಅಲ್ವಾ, ಸೊ ರೈಟ್ 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ 8. ಸೊ ದ ಆನ್ಸರ್ ವಿಲ್ ಬಿ 3/4. ಸೊ 3/4 ಇಸ್ ದ ಪ್ರಾಬಬಿಲಿಟಿ ದಟ್ ಹನೀಫ್ ವಿಲ್ ಲೂಸ್ ದಿಸ್ ಗೇಮ್. ಅರ್ಥ ಆಯ್ತಾ ಯಾವ ರೀತಿ ಬರೀತಾ ಇದ್ದೀನಿ ಅಂತ. ಸೊ ಮತ್ತೆ ಇನ್ನೊಂದು, ಈ 3 ಕಾಯಿನ್ಸ್ ಬರ್ತಾ ಇದೆ ಅಲ್ವಾ, 3 ಕಾಯಿನ್ಸ್ ಇಲ್ಲಿದೆ ನೋಡಿ, 3 ಟೈಮ್ಸ್ 1 ರೂಪಿ ಕಾಯಿನ್ 3 ಟೈಮ್ಸ್ ಟಾಸ್ ಮಾಡ್ತಿದ್ದೀವಲ್ವಾ, ಇದನ್ನ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದನ್ನ ಬರೆದ್ರೆ ಮುಗೀತು, 80% ಆಫ್ ಸೊಲ್ಯೂಷನ್ ಇಸ್ ಡನ್. ಇದು ತುಂಬಾ ಈಸಿ, ಇದನ್ನು ಎನಿಬಡಿ ಕ್ಯಾನ್ ಡೂ ದಿಸ್. ಓಕೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೂ ನಾವು ಏನ್ ಮಾಡಿದೀವಿ, ಒಂದು ಮ್ಯಾಥ್ ಹ್ಯಾಕ್ ನ ಹೇಳ್ಕೊಟ್ಟಿದ್ದೀವಿ. ಏನದು, ಪಾಸ್ಕಲ್ಸ್ ಟ್ರಯಾಂಗಲ್. ಓಕೆ, ಇದು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನಿಮಗೆ ಈಸಿ ಆಗ್ಬೇಕಂತ ನಾವು ಈ ಲಾನ ಶಾರ್ಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಆ ಶಾರ್ಟಿನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ಹೋಗಿ ನೋಡಿ. ಈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಮತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೂಡ ಟೈಮ್ ಕಡಿಮೆ ತಗೋತೀರಾ, ಮಾರ್ಕ್ಸ್ ಜಾಸ್ತಿ ಬರಕ್ಕೆ ಸಾಧ್ಯ. ಮುಂದಿನ ಪ್ರಶ್ನೆ ಎಕ್ಸರ್ಸೈಸ್ 14.1 ಕ್ವಶನ್ ನಂಬರ್ 24 ಇಂದ ಇದೆ. ಪ್ರಶ್ನೆ ನೋಡೋಣ ಏನಂತ. ಅ ಡೈ ಇಸ್ ಥ್ರೋನ್ ಟ್ವೈಸ್, ಡೈನ 2 ಸತಿ ಥ್ರೋ ಮಾಡ್ತಾ ಇದ್ದಾರೆ. ಸೊ ವಾಟ್ ಇಸ್ ಟೋಟಲ್ ನಂಬರ್ ಆಫ್ ಔಟ್ಕಮ್, 6 to the power of n. ಎನ್ನಿನ ಜಾಗದಲ್ಲಿ 2. ಸೊ 6 to the power of 2 is 36. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆರ್ 36. ಗೊತ್ತಾಗ್ಬಿಡ್ಬೇಕಷ್ಟು. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಅಂದ್ರೆ ಇವಾಗ 2 ಡೈ ನಮ್ಮ ಕೈಯಲ್ಲಿದೆ, ಡೈನ ಬಿಸಾಕ್ತಿವಿ, 2 ಡೈಯಲ್ಲಿ 5 ಬರಬಾರ್ದು, ಆ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಓಕೆ, ಅದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇದೆ, 5 ವಿಲ್ ಕಮ್ ಅಪ್ ಅಟ್ ಲೀಸ್ಟ್ ಒನ್ಸ್. ಅಟ್ ಲೀಸ್ಟ್ ಅಂದ್ರೆ ಕಡಿಮೆ ಅಂದ್ರೆ 1, ಜಾಸ್ತಿ ಎಷ್ಟು ಬೇಕಾದ್ರೂ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6 10 ಬೇಕಾದ್ರೆ ಇರ್ಬೋದು. ಆದ್ರೆ ಕಡಿಮೆ ಅಂದ್ರೆ ಎಷ್ಟಿರ್ಬೇಕು, 1 ಇರಲೇಬೇಕು. ಓಕೆ, ಸೊ ಇದನ್ನ ನೋಡೋಣ. ಸೊ ಇದನ್ನ ನೋಡೋದಕ್ಕೆ ಮತ್ತೆ ನಾವೇನ್ ಮಾಡೋಣ, ಮೊದಲನೇದಾಗಿ ಔಟ್ಕಮ್ಸ್ ನ ಬರೆಯೋಣ. ಸೊ ಔಟ್ಕಮ್ ಈ ರೀತಿ ಕಾಣಿಸುತ್ತೆ. ಕರೆಕ್ಟ್. ಸೊ 36 ಔಟ್ಕಮ್ಗಳಿದಾವೆ. ಓಕೆ, ಸೊ ಹೇಗೆ ಬರಿಬೇಕಂತ ಹೇಳಿದನಲ್ವಾ, 1,1, 2,2, 3,3, 4,4, 5,5, 6,6. ಆಯ್ತಾ, ಇಲ್ಲಿ ನೋಡಿ. ಸೊ 1 ಇಂದ 6 ವರೆಗೂ ಬರೀರಿ, ಎಲ್ಲಿ, ಸೆಕೆಂಡ್ 1 ಅಲ್ಲಿ. ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಈ 36 ಔಟ್ಕಮ್ಸ್ ಕೂಡ ನಿಮಗೆ ಬರುತ್ತೆ. ಆಲ್ ರೈಟ್, ಈ ರೀತಿ ಬರಿಬೇಕಿದೆ. ತುಂಬಾ ಈಸಿ ಇದೆ, ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಸೊ ಪ್ರಾಬಬಿಲಿಟಿ ಆಫ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್ ಅಂದ್ರೆ 2 ಸತಿ 5 ಬರಬಾರ್ದು. ಎಷ್ಟಿದೆ ಅದರ ಔಟ್ಕಮ್ಮು, ಅಂದ್ರೆ ಅದರ ಪ್ರಾಬಬಿಲಿಟಿ ಎಷ್ಟಿದೆ ನೋಡೋಣ. ಸೊ 2 ಸತಿ 5 ಎಲ್ಲೆಲ್ಲಿ ಬರ್ತಾ ಇಲ್ಲ ನೋಡಿ, ಇಲ್ಲಿ 2 ಸತಿ 5 ಬರ್ತಾ ಇಲ್ಲ, ಇಲ್ಲಿ 2 ಸತಿ 5 ಬರ್ತಾ ಇದೆ, ಅಲ್ಲಿ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ. ಕರೆಕ್ಟ್. ಇಲ್ಲಿ ಫುಲ್ಲು ಬರ್ತಾ ಇಲ್ಲ, ಇಲ್ಲಿ ಫುಲ್ಲು 5 ಬರ್ತಾ ಇಲ್ಲ, ಇದೊಂದು ಬಿಟ್ರೆ. ಓಕೆ, ಇಲ್ಲೂ ಅಷ್ಟೇ, ಇಲ್ಲಿ ಫುಲ್ಲು 5 ಬರ್ತಾ ಇಲ್ಲ, ಇದೊಂದು ಬಿಟ್ರೆ. ಕರೆಕ್ಟ್. ಇಲ್ಲೂ ಫುಲ್ಲು 5 ಬರ್ತಾ ಇಲ್ಲ, ಇದೊಂದು ಬಿಟ್ರೆ. ಇಲ್ಲಿ ಈ ಕಡೆನೂ ಫುಲ್ಲು 5 ಬರ್ತಾ ಇಲ್ಲ, ಇದೊಂದು ಬಿಟ್ರೆ. ಇದನ್ನ ತಗೊಳಂಗಿಲ್ಲ, ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆ 5 ಬರ್ತಾ ಇದೆ, ಎಲ್ಲಾ ಕಡೆ 5 ಬರ್ತಾ ಇದೆ, ಇದನ್ನ ಬಿಟ್ಬಿಡಿ, ಇದನ್ನ ತಗೊಳಂಗೇ ಇಲ್ಲ. ಇಲ್ಲೂ ಫುಲ್ 5 ಬರ್ತಾ ಇಲ್ಲ, ಇದೊಂದು ಬಿಟ್ರೆ. ಸೊ ಯಾವ್ದಾವ್ದು ಬಿಡಬೇಕು, ಇದನ್ನ ಬಿಡಿ, ಇದನ್ನ ಬಿಡಿ. ಓಕೆ, ಇವೆರಡನ್ನ ಬಿಡಬೇಕು. ಸೊ ಎಷ್ಟಿದೆ ನೋಡಿ, ಇಲ್ಲಿ 1 2 3 4 5 6 7 8 9 10 11.
11 ಸತಿ ಏನಾಗ್ತಾ ಇದೆ 5 ಬರ್ತಾ ಇದೆ. ಸೊ 36 ಮೈನಸ್ 11 ಎಷ್ಟಾಗುತ್ತೆ? 36 ಅಲ್ಲಿ 11 ಟೈಮ್ಸ್ ಏನು 11 ಈ 11 ಟೈಮ್ಸ್ ಅಲ್ಲಿ ಏನಾಗ್ತಿದೆ 5ಗಳು ಬರ್ತಾ ಇದಾವೆ. ಇಲ್ಲಿ ನಾವೇನ್ ಮಾಡ್ತಿದ್ವಿ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಸೊ 36 ಮೈನಸ್ 11 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 25 ಬರುತ್ತೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಎಷ್ಟಾಗುತ್ತೆ ನಮ್ಗೆ ಈಗ? ದ ಪ್ರಾಬಬಿಲಿಟಿ ವಿಲ್ ಬಿ 25/36. ಸೊ ದಿಸ್ ಇಸ್ ದ ಪ್ರಾಬಬಿಲಿಟಿ ವೇರ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಸೊ 25 ಅಂದ್ರೆ ಎಲ್ಲಿದೆ ನೋಡಿ? 25 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ನಾನು ತೋರಿಸಿರೋ 25 ಅಲ್ಲಿ ಎಲ್ಲಾದರೂ 5 ಬರ್ತಾ ಇದೆಯಾ? ಇಲ್ಲ. ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್? ದ ಪ್ರಾಬಬಿಲಿಟಿ ದಟ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್ ಇಸ್ 25/36. ಅದೇ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಕ್ವಶನ್. ಪ್ರಾಬಬಿಲಿಟಿ ದಟ್ 5 will come up at least once. at least once ಅಂದ್ರೆ ಏನು? ಇಲ್ಲಿ ನೋಡಿ, at least once 5 ಬರ್ತಾ ಇದೆ, ಇಲ್ಲೂ 5 ಒಂದ್ಸತಿ ಬರ್ತಾ ಇದೆ, ಇಲ್ಲೂ 5 ಒಂದ್ಸತಿ ಬರ್ತಾ ಇದೆ. 1 1 1 ಕರೆಕ್ಟ್. ಇಲ್ಲೂ 1 1 1 1 ಇಲ್ಲಿ ಮಾತ್ರ ಏನಾಗ್ತಾ ಇದೆ 2 ಸತಿ ಬರ್ತಾ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಎಷ್ಟು ಸತಿ 5 1 ಸತಿ ಅಥವಾ 2 ಸತಿ ಎಷ್ಟು ಸತಿ ಬರ್ತಾ ಇದೆ? 11 ಸತಿ ಬರ್ತಾ ಇದೆ. ಸೊ ದಟ್ ವಿಲ್ ಬಿ 11/36. ಓಕೆ, ಸೊ ಡೈರೆಕ್ಟ್ ಆಗಿ ಈ ಥರ ಬರೆಯೋದಕ್ಕೆ ಹೋಗಬೇಡಿ. ಇಟ್ಸ್ ಈಕ್ವಲ್ ಟು ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಬರೆದು 11/36 ಆ್ಯಂಡ್ 25/36 ಅಂತ ಬರೀಬೇಕು. ಅರ್ಥ ಆಯ್ತಾ ಈ ಪ್ರಶ್ನೆ? ಸೊ ಈ ಪ್ರಶ್ನೆಯ ಜೊತೆಗೆ ಈ ಟಾಪಿಕ್ಕಿನ ಅಂತ್ಯ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಎಕ್ಸರ್ಸೈಸ್ 14.1 ಕ್ವಶನ್ ನಂಬರ್ 25. ಇಲ್ಲೇನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗ್ಯುಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ವಿಚ್ ಆರ್ ನಾಟ್ ಕರೆಕ್ಟ್. ಓಕೆ, ಇಲ್ಲ ಕೆಲವು ಆರ್ಗ್ಯುಮೆಂಟ್ಗಳಿದ್ದಾವೆ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ಅದ್ರ ಜೊತೆಗೆ ಸರಿ ತಪ್ಪು ಅಂತ ಹೇಳೋದ್ರ ಜೊತೆಗೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಗಿವ್ ರೀಸನ್ ಫಾರ್ ಯೋರ್ ಆನ್ಸರ್. ತಪ್ಪಂದ್ರೆ ಯಾಕೆ ತಪ್ಪು ಅಂತ ಹೇಳಬೇಕು, ಸರಿ ಅಂದ್ರೆ ಯಾಕೆ ಸರಿ ಅಂತ ಹೇಳಬೇಕು. ಓಕೆ, ಸೊ ಮೊದಲನೇದೇನಿದೆ, ಇಫ್ 2 coins ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ದೇರ್ ಆರ್ 3 ಪಾಸಿಬಲ್ ಔಟ್ಕಮ್ಸ್. ಸೊ ಕಾಯಿನ್ಸ್ ಅಂತ ಬಂದಾಗ ಯಾವ ಲಾನ ಯೂಸ್ ಮಾಡ್ಬೇಕು ನಾವು? ಪಾಸ್ಕಲ್ಸ್ ಟ್ರಯಾಂಗಲ್ ಲಾನ ಯೂಸ್ ಮಾಡಬೇಕು. ಸೊ ಈ ಲಾನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಓಕೆ, ಆದ್ರೂ ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ. ಯಾಕೆ? ತುಂಬ ಈಸಿ ಇದೆ, ವಿತೌಟ್ ಮಿಸ್ಟೇಕ್ ನಾವು ಬರಿಬೋದು ಅಲ್ವಾ. ನಮ್ಮ ಏಮೇ ಅದಿದೆ, ಮಿಸ್ಟೇಕ್ನ ಮಾಡಬಾರ್ದು, ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತೆಗಿಬೇಕು. ಇನ್ನೊಂದೇನು, ಇನ್ ಮಿನಿಮಮ್ ಪಾಸಿಬಲ್ ಟೈಮ್. ಕರೆಕ್ಟ್. ಸೊ ಟೈಮ್ ಕೂಡ ಕಡಿಮೆ ತಗೋಬೇಕು, ಜಾಸ್ತಿ ತಗೋಬಾರ್ದು ಟೈಮ್ನ. ಆಲ್ ರೈಟ್. ಸೊ ಕ್ವಶನ್ ನಂಬರ್ 1ನ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಈ ರೀತಿ ಬರೀಬೋದಾ? HH HT TH TT. ಕರೆಕ್ಟ್. ಇದು ನಮ್ಮ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇಲ್ಲೇನು ಹೇಳ್ತಾ ಇದ್ದಾರೆ? 2 heads ಆಯ್ತಾ? 2 heads ಅಂದ್ರೆ ಇಲ್ಲಿದೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ? 2 tails ಅಂದ್ರೆ ಇಲ್ಲಿದೆ. ಆರ್ 1 of each ಅಂದ್ರೆ 1 head 1 tail 1 head 1 tail ಅಂತ ಇದೆ. ಆದರೆ 1 head 1 tailೇ ಬರ್ತಾ ಇದೆಯಾ? ಇಲ್ಲ. ನೋಡಿ, ಫಸ್ಟ್ ಕಾಯಿನ್ ಅಲ್ಲಿ 2 ಕಾಯಿನ್ಸ್ ಅಲ್ವಾ? ವಿಚ್ ಆಫ್ ದ ಫಾಲೋವಿಂಗ್ ಆರ್ಗ್ಯುಮೆಂಟ್ಸ್ ಆರ್, ಇಫ್ 2 coins 2 ಕಾಯಿನ್ಗಳಲ್ವಾ? ಸೊ ಫಸ್ಟ್ ಕಾಯಿನ್ ಅಲ್ಲಿ ಹೆಡ್ ಬರ್ತಾ ಇದೆ, ಸೆಕೆಂಡ್ ಕಾಯಿನ್ ಅಲ್ಲಿ ಟೇಲ್ ಬರ್ತಾ ಇದೆ. ಇದು ಇವೆರಡು ಸೇಮಾ? ಇಲ್ಲ. ಇಲ್ಲಿ ಫಸ್ಟ್ ಕಾಯಿನ್ ಅಲ್ಲಿ ಟೇಲ್ ಬರ್ತಾ ಇದೆ, ಸೆಕೆಂಡ್ ಕಾಯಿನ್ ಅಲ್ಲಿ ಹೆಡ್ ಬರ್ತಾ ಇದೆ. ಸೊ ಇದು 1 of each ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಫಸ್ಟ್ ಕಾಯಿನ್ ಸೆಕೆಂಡ್ ಕಾಯಿನ್ ಅಂತ ಇಲ್ಲಿ ಡಿಫ್ರೆನ್ಶಿಯೇಟ್ ಆಗ್ತಾ ಇದೆ, ಅದಕ್ಕೆ ಕ್ಲಾಸಿಫೈ ಮಾಡ್ಬೋದು ನಾವು ಈಸಿಯಾಗಿ. ಕರೆಕ್ಟ್. ಸೊ ಆಮೇಲೆ ಏನು ಹೇಳ್ತಾ ಇದ್ದಾರೆ? therefore for each of these outcomes the probability is 1/3 ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಬರೀಬೇಕು? ಕ್ವಶನ್ ನಂಬರ್ 1 ಅಂತ ಬರೆದು ಈ ತರ ತೋರಿಸಿ, n of t is equal to 4. ಓಕೆ, there are 4 possible outcomes. Therefore there are a total of 4 possible outcomes, and hence probability of each outcome, okay, and hence probability of each outcome will be equal to 1/4. Therefore the argument is wrong. This is our answer. What is this? This is our reason. Correct. ಇಲ್ಲಿ ಹೇಳಿದರೆ give reason for your answer. Since there are total of 4 possible outcomes, and hence the probability for each outcome will be equal to 1/4. That is why the argument is wrong in statement number 1. ಮುಗೀತು ಅಷ್ಟೇ. ಓಕೆ, ಇದನ್ನ ಸ್ವಲ್ಪ ಕ್ಲೀನಾಗಿ ಬರೀಬೇಕು. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಎಲ್ಲಿದೆ? ಇದರಲ್ಲಿ ಕ್ವಶನ್ ನಂಬರ್ 2 ಇಲ್ಲಿದೆ. ಇಫ್ ಅ ಡೈ ಇಸ್ ಥ್ರೋನ್ ದೇರ್ ಆರ್ 2 ಪಾಸಿಬಲ್ ಔಟ್ಕಮ್ಸ್, ಆನ್ ಆಡ್ ನಂಬರ್ ಆರ್ ಆನ್ ಈವನ್ ನಂಬರ್. ಸೊ ಡೈ ಥ್ರೋ ಮಾಡ್ತಾ ಇದ್ರೆ ಏನು ಬರೆಯೋಣ? ಫಸ್ಟ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಬರೆಯೋಣ. 1 2 3 4 5 6. ಓಕೆ, ದೇರ್ ಆರ್ 2 ಪಾಸಿಬಲ್ ಔಟ್ಕಮ್ಸ್, ಆಡ್ ನಂಬರ್ ಆರ್ ಈವನ್ ನಂಬರ್. ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. therefore the probability of getting an odd number is 1/2 ಅಂತ ಹೇಳ್ತಿದ್ದಾರೆ. ಇದು ಅವರ ಆರ್ಗ್ಯುಮೆಂಟ್, ಅವ್ರು ಹೇಳ್ತಾ ಇದ್ದಾರೆ. ನಾವು ಇದನ್ನು ನೋಡ್ಬಿಟ್ಟು ಸರಿನಾ ತಪ್ಪಾ ಅಂತ ಹೇಳಬೇಕು. ಓಕೆ, ಸೊ ಇವಾಗ ಆಡ್ ನಂಬರ್ಸ್ ಎಷ್ಟಿದಾವೆ? ಆಡ್ ನಂಬರ್ಗಳು 1 3 5. ಸೊ ಇಲ್ಲೇನಾಗುತ್ತೆ? n of odd
ಇಸ್ ಈಕ್ವಲ್ ಟು 3. ಕರೆಕ್ಟ್. ಈವನ್ ನಂಬರ್ಗಳು ಎಷ್ಟಿದಾವೆ ನೋಡಿ, ಈವನ್ ನಂಬರ್ಗಳು 2, 4, 6 ಇದಾವೆ. ಸೊ ಎನ್ ಆಫ್ ಈವನ್ ಎಷ್ಟಾಗುತ್ತೆ, ಎನ್ ಆಫ್ ಈವನ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 3. ಕರೆಕ್ಟ್. ನಾವು ಇಲ್ಲೇನು ಹೇಳ್ತಾರೆ ಮತ್ತೆ, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಆಡ್ ನಂಬರ್ ಇಸ್ 1/2 ಅಂತ ಹೇಳ್ತಾರೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಆಡ್ ನಂಬರ್ ಇಸ್ ಈಕ್ವಲ್ ಟು ಎನ್ ಆಫ್ ಆಡ್ divided by n of t. ಅಂದ್ರೆ that is nothing but favorable outcome divided by total number of outcomes. So n of odd ಎಷ್ಟಿದೆ, 3 ಇದೆ. n of t ಎಷ್ಟಿದೆ, 6 ಇದೆ. ಕರೆಕ್ಟಾ? ಇಲ್ಲಿ n of t. n of t is equal to 6. 3 ones are 3 twos are, which is equal to 1/2. ಕರೆಕ್ಟ್. ಇದೇನಾಗುತ್ತೆ, ದಿಸ್ ಇಸ್ ಆರ್ ರೀಸನ್. ಓಕೆ, ಇದು ನಮ್ಮ ರೀಸನ್ ಆಯ್ತು. ಈ ಆರ್ಗ್ಯುಮೆಂಟ್ ಸರಿನಾ ತಪ್ಪ ಅಂತ ಏನ್ ಹೇಳ್ಬೇಕು ನಾವು? ಎಸ್, ದ ಸೆಕೆಂಡ್ ಆರ್ಗ್ಯುಮೆಂಟ್ ಇಸ್ ರೈಟ್. ಏನಂತ ಬರೀಬೇಕು ಇಲ್ಲಿ? therefore the argument is right because odd there are 3 numbers, n of odd is 3. Even there are 3 numbers, n of even is 3. Probability of odd is equal to n of odd by n of t, that is equal to 3/6, which is equal to 1/2. Therefore the argument is correct ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಪ್ರಾಬಬಿಲಿಟಿ ಪಾಠದ ಎಲ್ಲ ಕಾನ್ಸೆಪ್ಟ್ಸ್ಗಳು, ಟಾಪಿಕ್ಗಳು ಹಾಗೂ ಎಕ್ಸಸೈಸ್ ಕ್ವಶನ್ಸ್ಗಳು ಕೂಡ ನಾವು ಕವರ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ಮತ್ತೆ ನಾನು ನಿಮ್ಮನ್ನ ಮುಂದೆ ಭೇಟಿ ಆಗ್ತೀನಿ. ಯಾವಾಗ? ಪ್ರಾಬಬಿಲಿಟಿಯ PYQs ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.